ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತು. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತತ್ಯಾವಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾತ್ಮೌ ವಿಜ್ಞಾಯ ಸುಧಾರಕಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದ್ರವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಪಾಪಾವಿದ್ಧ ದೈತ್ಯ ಭೂಗಾವಿದ್ಧ ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವನಿಯಾಮಕ ಅನಂತ ರೂಪ ಭಗವತ್ಕಾರ ಸಾಧಕ ಪರಮ ದಯಾಲೋ ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ತಗಿಷ್ಣು ಮುಖ್ಯ ಪ್ರಾಣ ಅವತಾರ ಭೂತಾನ ಅಜ್ಞಾನಾರ್ಥಿ ಜ್ಞಾನ ಯೋಗ್ಯ ಭಗವತ್ ಕೃಪಾ ಪಾತ್ರಭೂತ ಸಲ್ಲೋಕ ಕೃಪಾಲು. ಈ ವಿಶೇಷಗಳ ಬಗ್ಗೆ ನಾವು ಮುಂದೆ ತಿಳಿಯಬೇಕಾಗಿದೆ. ನೆನ್ನೆ ಹೇಳಿದಾಗೆ ಶ್ರೀ ವಿಷ್ಣು ಭಕ್ತಿಯಾದಿ ಅನಂತ ಗುಣ ಪರಿಪೂರ್ಣ ಅನ್ನುವಂತ ಅದರ ಬಗ್ಗೆ ಭಕ್ತಿಯ ಬಗ್ಗೆ ತಿಳಿದಿದ್ದಾಗಿದೆ. ಜ್ಞಾನ, ವಾಯುದೇವರು ನಮಗೆ ಜ್ಞಾನವನ್ನು ಕೊಡಬೇಕು. ನಾವು ಏನು ಕೊಡ್ತೀವೋ ಅದನ್ನ ಅನಂತ ಮಡಿ ಮಾಡಿ ಮುಖ್ಯ ಪ್ರಾಣ ದೇವರು ನಮಗೆ ಅದನ್ನು ವಾಪಸ್ ಕೊಡ್ತಾರೆ. ನಾದತ್ತ ಉಪತಿಷ್ಠತಿ. ನಾವು ದೇವರಲ್ಲೇ ಅತ್ಯಂತ ಪ್ರೀತಿಯನ್ನು ಮಾಡಿ ಭಕ್ತಿಯನ್ನು ಮಾಡಿದರೆ ದೇವರು ನಮಗೆ ಅನುಗ್ರಹ ಮಾಡಿ ಕೃಪಾ ಮಾಡಿ ಬಲು ಬೇಗ ನಮಗೆ ಅಪರೋಕ್ಷ ಜ್ಞಾನ ಹಾಗೂ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡ್ತಾರೆ. ಜ್ಞಾನ ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ, ಅಪರೋಕ್ಷ ಜ್ಞಾನ. ಸಾಮಾನ್ಯ ಜ್ಞಾನ ಅಂದ್ರೆ ಹರಿಸರ್ವೋತ್ತಮ, ವಾಯುಜೀವೋತ್ತಮ, ದೇವತೆಗಳಲ್ಲಿ ತಾರತಮ್ಯ ಇದೆ, ಜೀವರು ಪರಸ್ಪರ ಭಿನ್ನ, ಜಡ ಜಡ ಭೇದ, ಜೀವ ಜೀವ ಭೇದ, ಜಡೇಶ್ವರ ಭೇದ, ಜೀವೇಶ್ವರ ಭೇದ, ಜೀವ ಜಡ ಭೇದ, ಹೀಗೆ ಪಂಚಭೇದ ತಾರತಮ್ಯಗಳನ್ನು ಚೆನ್ನಾಗಿ ತಿಳಿದುಕೊಂಡು ಇದು ಸಾಮಾನ್ಯ ಜ್ಞಾನ. ವಿಶೇಷ ಜ್ಞಾನ ಅಂದ್ರೆ ಶಾಸ್ತ್ರಗಳನ್ನು ಓದಿ ಈ ಭೇದವನ್ನು ಹೇಗೆ ಸಮರ್ಥನೆ ಮಾಡೋದು ಎಂಬುದು ತಿಳ್ಕೋಬೇಕು. ಕೆಲವು ಕಡೆ ಅಭೇದ ಹೇಳ್ತಾರೆ, ಕೆಲವು ಕಡೆ ಭೇದಾಭೇದ ಹೇಳ್ತಾರೆ. ಅವೆಲ್ಲವನ್ನು ಕೂಡ ನಾವು ನಿರಾಕರಣೆ ಮಾಡಿ ಅತ್ಯಂತ ಭೇದ ಇದೆ ಎಂಬುದನ್ನ ಚೆನ್ನಾಗಿ ನಾವು ತಿಳಿದುಕೊಳ್ಳಬೇಕು, ಸಮರ್ಥನೆ ಮಾಡಬೇಕು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದಾಗ, ಪುರಾಣಗಳನ್ನ ಕೇಳಿದಾಗ ನಮಗೆ ಜ್ಞಾನ ಎಂಬುದು ಬರ್ತಾ ಇದೆ. ಇನ್ನ ಅಪರೋಕ್ಷ ಜ್ಞಾನ ಅದು ಸಿಗೋದು ಬಹಳ ಕಷ್ಟ. ತತ್ವಪ್ರಕಾಶಿಕ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾ, ಆಚಾರ್ಯಸ್ತುತೆ ಗತಿಂ ವಕ್ತ, ನಮ್ಮ ನಿಯತ ಗುರುಗಳು ಅಂತ ಒಬ್ಬರು ಬರ್ತಾರೆ. ನಮಗೆ ಇನ್ನೊಂದು 4 ವರ್ಷದಲ್ಲೋ, ಇನ್ನು 4 ಜನ್ಮದಲ್ಲೋ, ವರ್ಷ ಅಲ್ಲ, ಇಲ್ಲಿ ದೇವರನ್ನು ಆಗ್ಬಿಟ್ರು ಆಗೋಗ್ಲಿ, ಏನ್ ತೊಂದರೆ ಏನು, ಗೊತ್ತಾಗದೆ ಬಂದುಬಿಡುತ್ತೆ. 4 ಜನ್ಮದಲ್ಲೋ, ಇನ್ನೊಂದು 10 ಜನ್ಮದಲ್ಲೋ, ಒಂದು 20 ಜನ್ಮದಲ್ಲೋ ನಮಗೆ ಅಪರೋಕ್ಷ ಜ್ಞಾನ ಆಗೋದಿದೆ ಅಂತ ಇಟ್ಕೊಳ್ರಿ. ಅಷ್ಟು ದೂರ ಯಾಕೆ, ಒಂದು 5 ಜನ್ಮ ತಗೊಂಬ, ಸುಮ್ಮನೆ ಲೇಟ್ ಮಾಡೋದು ಬೇಡ.
ನಮಗೆ ನಿಯತ ಗುರುಗಳು ಅಂತ ದೇವರು ನಮಗೊಂದು ಸಿದ್ಧ ಮಾಡಿಟ್ಟಿರ್ತಾನೆ. ನಮಗೆ ಉಪದೇಶ ಮಾಡುವ ನಿಯತ ಗುರುಗಳು ಅವರು ಬರ್ತಾರೆ. ಅವರು ಬಂದು ನಮ್ಮ ಬಿಂಬರೂಪಿಯಾದ ಭಗವಂತ ಹೇಗಿರ್ತಾನೆ, ಅವನ ಧ್ಯಾನ ಶ್ಲೋಕ ಏನು, ಅವನ ರೂಪ ಹೇಗಿರತ್ತೆ, ಅವನನ್ನು ಹೇಗೆ ಧ್ಯಾನ ಮಾಡಬೇಕು, ಅವೆಲ್ಲ ಹೇಳಿಕೊಟ್ಟು ಹೋಗ್ತಾರೆ. ಅಪರೋಕ್ಷ ಜ್ಞಾನ ಆಗೋಕ್ಕಿಂತ ಮೊದಲು ಅವ್ರು ಯಾವಾಗ ಬರ್ತಾರೆ, ಹೆಂಗಿರ್ತಾರೆ, ಹೇಗೆ ಬರ್ತಾರೆ ಅಂತ ಕೇಳಲಿಕ್ಕಾಗೋದಿಲ್ಲ. ವಿಳಾಸ ಕೇಳಲಿಕ್ಕೆ ಅದೇನು ಬಹಳ ಕಷ್ಟ ಅದು. ದೇವರು ಅನುಗ್ರಹ ಮಾಡ್ತಾರೆ, ವಿಶ್ವಾಸ ಅದಿರ್ಬೇಕಟ್ಟೆ. ಹಾಗಾಗಿ ಆ ಆಚಾರ್ಯರು ಬಂದು ನಮಗೆ ಉಪದೇಶವನ್ನು ಮಾಡ್ತಾರೆ. ಮಾಡಿದಾಗ ನಾವು ಅದನ್ನು ಧ್ಯಾನ ಮಾಡ್ತಾ ಇರಬೇಕು. ಆವಾಗ ಬಂದು ಎಚ್ಚರಿಸ್ತಾರಂತವ್ರು. ಧ್ಯಾನ ಬಿಟ್ಟುಬಿಟ್ಟಿದ್ದಿ, ಧ್ಯಾನ ಮಾಡ್ಬೇಕು ನೀನು. ಆವಾಗ ಬಂದು ದರ್ಶನ ಕೊಟ್ಟು ಹೇಳಿ ಹೊರಟೋಗ್ತಿರ್ತಾರಷ್ಟೇ, ಎಚ್ಚರಿಸಿ. ಯಾವುದೋ ಒಂದು ಅದ ನಂತರ ಅವರು ಉಪದೇಶ ಮಾಡಿದ ನಂತರ ಕೆಲವು ಜನ್ಮಗಳಲ್ಲಿ ಅಪರೋಕ್ಷ ಜ್ಞಾನ ಆಗಿಬಿಡ್ತದೆ. ಅಪರೋಕ್ಷ ಜ್ಞಾನ ಆದ್ಮೇಲೂ ಮತ್ತೆ ಬರ್ತಾರೆ ಅವರು, ನಮಗೆ ಎಚ್ಚರಿಸ್ತಾ ಇರ್ತಾರೆ, ಧ್ಯಾನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಯಾವಾಗ ನಮ್ಮ ಮನಸ್ಸು ಅಭ್ಯಾಸ ಆಗ್ಬಿಡತ್ತೋ ಆಮೇಲೆ ನಮ್ಮನ್ನು ಕೈ ಬಿಡ್ತಾರೆ. ಇನ್ನು ನೀವು ಧ್ಯಾನ ಮಾಡು ನಿರಂತರ ಇದು, ಲಿಂಗದೇಹ ಭಂಗ ಆಗೋವರೆಗೆ ಅಂತಿಷ್ಟು ಹೇಳಿಬಿಟ್ಟಿರ್ತಾರೆ. ಆ ಅಪರೋಕ್ಷ ಜ್ಞಾನ ಆಗೋದ್ರ ಸಲುವಾಗಿ ಎಷ್ಟು ಸಾಧನೆ ಮಾಡಬೇಕು. ನಾವು ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡಿರ್ತೀವಿ, ನಮ್ಮ ಸಾಧನೆ ಏನೂ ಇರೋದಿಲ್ಲ. ದಾಸರು ಹೇಳ್ತಾರಲ್ಲ, ಸುಮಗೆ ತಪ್ಪು ತಿಳ್ಕೊಬೇಡ್ರಿ ಯಾರು, ಎಲ್ಲರೂ ಹಂಗಿಲ್ಲ, ನೀವೆಲ್ಲ ಸಾಧನೆ ಮಾಡ್ತಾ ಇದ್ದೀರಿ, ಪುಣ್ಯವಂತರು ನೀವೆಲ್ಲ, ಸಾಧಕರು. ಬೈ ತನಕ ಊಟದ ಕೆಲಸ, ಉಂಡ ಮೇಲೆ ಶಯನ, ತರೋಣ ಬರೋಣ ತಿನ್ನೋಣ ಮಲಗೋಣ ಮತ್ತೇಳೋಣ, ಬೈ ತನಕ ಊಟದ ಕೆಲಸ. ಅದಾಗೋಗಿದೆ ನಮ್ದೆಲ್ಲ ಕೆಲಸ. ಮೊದಲೇ ದೇಹಾಲಸ್ಯ, ಆಹಾರ ಇಲ್ಲದಿದ್ರೆ ದೇಹ ಕೆಲಸ ಮಾಡೋದಿಲ್ಲ. ಹಂಗಂತೇಳಿ ಆಹಾರ ತಗೊಂಡ್ಬಿಟ್ರೆ ಧ್ಯಾನ ಕೊಡ್ಲಿಕ್ಕಾಗಲ್ಲ, ನಿದ್ದೆ ಬಂದ್ಬಿಡುತ್ತೆ. ಉಪವಾಸ ಇದ್ರೆ ಸುಸ್ತಾಗಿದ್ದಕ್ಕೆ ನಿದ್ದೆ ಬಂದ್ಬಿಡುತ್ತೆ. ಎಷ್ಟು ಈ ದೇಹ ಕಷ್ಟ ಅಂದ್ರೆ ನಮಗೆಲ್ಲರಿಗೂ ಕೂಡ ಇದೇ ಒಂದು ತೊಂದರೆ ಇರೋದು. ಧ್ಯಾನ ಮಾಡ್ಲಿಕ್ಕೆ ನಮಗೆ ಶ್ರದ್ಧಾ ಬರೋದೇ ಬಹಳ ಕಷ್ಟ. ಬಂದ ಮೇಲೆ ನಮಗೆ ಆ ಮೂರ್ತಿ ಕಣ್ಮುಂದೆ ಬರೋದು ಇನ್ನೂ ಕಷ್ಟ. ಅದಕ್ಕೆ ಅಭ್ಯಾಸ ಮಾಡಬೇಕು ಅಂತ ಈ 12ನೇ ಅಧ್ಯಾಯ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ತೆಗೆದು. ಆ ಧ್ಯಾನ ಹೆಂಗೆ ನಾವು ಮಾಡೋದು, ಅಭ್ಯಾಸ ಮಾಡ್ಬೇಕಂತ ಸುಮ್ಗೆ ಬರೋದಿಲ್ಲ. ಹಂಗೆಲ್ಲ ಕೂತ್ಕೋಬೇಕು. ಧ್ಯಾನಕ್ಕಾಗಿ ಅಂತ ಕೂತ್ಕೋಬೇಕು. ನಾನು ಓಡಾಡ್ತಾ ಧ್ಯಾನ ಮಾಡ್ತೀನಿ, ನಾ ಮಲ್ಕೊಂಡು ಧ್ಯಾನ ಮಾಡ್ತೀನಿ, ನಾವು ಮಾತಾಡ್ತಾ ಧ್ಯಾನ ಮಾಡ್ತೀನಿ, ನಾ ಇನ್ನೇನೋ ಕೆಲಸ ಮಾಡ್ತಾ ಧ್ಯಾನ ಮಾಡ್ತೀನಿ ಅಂದ್ರೆ ಸರ್ವತಾ ಶಕ್ಯ ಇಲ್ಲ. ಸ್ಥಿತಸ್ಯ ಗಚ್ಚತೋ ವಾಪಿ ವಿಕ್ಷೇಪಸ್ಯೈವ ಸಂಭವಾತ್ ಸ್ಮರಣಾತ್ ಪರಮಂ ಜ್ಞೇಯಂ ಧ್ಯಾನಂ ನಾಸ್ತ್ಯತ್ರ ಸಂಶಯ. ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು, ಸ್ಮರಣಕ್ಕಿಂತ ಶ್ರೇಷ್ಠವಾದದ್ದು ಧ್ಯಾನ. ಎರಡು ತರಹದ ಉಪಾಸನೆಗಳಿದೆ, ಸ್ಮರಣ ರೂಪವಾದ ಉಪಾಸನೆ, ಧ್ಯಾನ ರೂಪವಾದ ಉಪಾಸನೆ. ಸ್ಮರಣ ರೂಪವಾದ ಉಪಾಸನೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ನಾರಾಯಣ, ಗೋವಿಂದ, ಕೃಷ್ಣ, ಆಪತ್ ಬಾಂಧವ, ಪುಂಡರೀಕಾಕ್ಷ, ಶ್ರೀನಿವಾಸ, ಕೃಷ್ಣ 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 ಅಂತ ಅಡಿಗೆ ಮಾಡ್ತಾ, ಮನೆ ಕೆಲಸ ಮಾಡ್ತಾ, ಅಥವಾ ಬಂದ ಅತಿಥಿ ಅಭ್ಯಾಗತರಿಗೆ ಬಡಿಸ್ತಾ, ಎಂಜಿಲು ಗೋಮ ಹಾಕ್ತಾ, ಮನೆ ಕೆಲಸಗಳನ್ನು ಮಾಡ್ತಾ, ದೇವರ ಪೂಜಾ ಮಾಡ್ತಾ, ಮಧ್ಯ ಮಧ್ಯೆ ದೇವ್ರ ನಾಮಸ್ಮರಣೆ ಮಾಡಬಹುದು, ವಾಕಿಂಗ್ ಮಾಡ್ತಾನು ದೇವರ ನಾಮಸ್ಮರಣೆ ಮಾಡಬಹುದು. ಇದಕ್ಕೆ ಸ್ಮರಣ ರೂಪವಾದ ಉಪಾಸನ ಅಂತ ಕರೀತಾರೆ. ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಈ ಎರಡು ತರಹದ ಉಪಾಸನೆಗಳು, ಸ್ಮರಣೋಪಾಸನಂ ಚೈವ ಧ್ಯಾನಾತ್ಮಕಮಿತಿ ದ್ವಿಧಾ, ಸ್ಮರಣಂ ಸರ್ವಥಾ ಯೋಗ್ಯಂ ಧ್ಯಾನೋಪಾಸನಮಾಸನೆ, ನೈರಂತರ್ಯಂ ಮನೋವೃತ್ತೇಗೆ ಧ್ಯಾನಮಿತ್ಯುಚ್ಯತೆ ಬುಧೈಹಿ, ಆಸೀನಸ್ಯ ಭವೇತ್ ತತ್ತು ನಶಯಾನಸ್ಯ ನಿದ್ರಯ, ಸ್ಥಿತಸ್ಯ ಗಚ್ಚತೋ ವಾಪಿ ವಿಕ್ಷೇಪಸ್ಯೈವ ಸಂಭವಾತ್, ಸ್ಮರಣಾತ್ ಪರಮಂ ಜ್ಞೇಯಂ ಧ್ಯಾನಂ ನಾಸ್ತ್ಯತ್ರ ಸಂಶಯ.
ಸ್ಮರಣ ರೂಪವಾದ ಉಪಾಸನ ಎಲ್ಲರೂ ಮಾಡ್ಬೋದು. ನಾವು ಕೂಡ ಮಾಡ್ಬೋದು, ನೀವು ಮಾಡ್ಬೋದು, ಹೆಣ್ಣು ಮಕ್ಕಳು ಮಾಡ್ಬೋದು, ಪುರುಷರು ಮಾಡ್ಬೋದು, ಇತರೆ ಜನನು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಈ ಧ್ಯಾನ ಇದೆಯಲ್ಲ, ಧ್ಯಾನ ಅಂದ್ರೆ ಏನು, ಅದ್ರ ಬಗ್ಗೆ ತಿಳ್ಕೋಬೇಕಲ್ಲ ಮೊದಲು. ನೈರಂತರ್ಯಂ ಮನೋವೃತ್ತೇಗೆ ಧ್ಯಾನಮಿತ್ಯುಚ್ಯತೆ ಬುಧೈಹಿ ಶ್ರೀಮದಾಚಾರ್ಯ ಹೇಳ್ತಾರೆ. ಮಾನಸ ವಾಸನಾಮಯ ವಸ್ತುನಃ ಮನಸ ಅವಲೋಕನಂ ಧ್ಯಾನಂ ಅಂತ ಎಷ್ಟು ಸುಂದರವಾಗಿ. ಯಾರನ್ನ ಕೇಳಿ ಬಂದ್ರು ನೋಡ್ರಿ, ಧ್ಯಾನ ಅಂದ್ರೆ ಏನಂತ ಹೊರಗಿನ ಜನನ ಯಾರನ್ನ ಕೇಳಿ ಬರ್ರಿ. ನಮ್ಮ ಶ್ರೀಮದಾಚಾರ್ಯ ಪ್ರಮಾಣ ಕೊಟ್ಟು ಹೇಳದ್ ಬಿಟ್ರೆ ಯಾರು ಹೇಳಿಲ್ಲ. ಎಷ್ಟು ಚೆಂದಾಗಿ ಡೆಫಿನೇಷನ್ ಕೊಟ್ಟಿದ್ದಾರೆ ನೋಡಿ. ಮಾನಸ ವಾಸನಾಮಯ ವಸ್ತುನಃ ಮನಸ ಅವಲೋಕನಂ ಧ್ಯಾನಂ. ನಿರಂತರ ಮನಸ್ಸಿನ ಪ್ರವೃತ್ತಿ ಏನಿದೆಯಲ್ಲ ಅದು ಧ್ಯಾನ. ಇವಾಗ ದೃಷ್ಟಾಂತ ಹೇಳ್ತೇನೆ. ಹೆಣ್ಣು ಮಕ್ಕಳಿಗೆ ಸ್ವಾಮಿಗಳು ಕೃಷ್ಣ ಮಂತ್ರ ಉಪದೇಶ ಮಾಡಿರ್ತಾರೆ ಜಪ ಮಾಡ್ಲಿಕ್ಕೆ, ಗುರುಮಂತ್ರ ನಿತ್ಯ ಮಾಡ್ತಾರಲ್ಲ ಹೆಣ್ಣು ಮಕ್ಕಳು. ನಮ್ಮ ಪುರುಷರಿಗೆ ಗಾಯತ್ರಿ ಮಂತ್ರ. ಇನ್ನು ಅದೊಂದೇ ಅಲ್ಲ, ಹಯಗ್ರೀವ, ನರಸಿಂಹ, ಧನ್ವಂತರಿ, ರಾಮ, ಕೃಷ್ಣ, ವೇದವ್ಯಾಸ, ಅಷ್ಟಮಹಾಮಂತ್ರಗಳು ಎಲ್ಲ ಉಪದೇಶ ಮಾಡಿರ್ತಾರೆ. ನಾವು ಪುರುಷರು ನರಸಿಂಹ ಮಂತ್ರವನ್ನ ಧ್ಯಾನ ಮಾಡಬೇಕು, ಹಯಗ್ರೀವ ಮಂತ್ರವನ್ನ ಧ್ಯಾನ ಮಾಡ್ತಾ ಇರ್ಬೇಕಾದಾಗ ನಮ್ ಕಣ್ಣ ಮುಂದೆ ಏನ್ ಬರ್ಬೇಕು? ನರಸಿಂಹ ಮಂತ್ರ ಧ್ಯಾನ ಮಾಡ್ಬೇಕಾದಾಗ ನರಸಿಂಹದೇವರು ಬರ್ಬೇಕು. ಹಯಗ್ರೀವವನ್ನು ಧ್ಯಾನ ಮಾಡ್ತಾ ಇರ್ಬೇಕಾದಾಗ ದೇವರನ್ನ ಹಯಗ್ರೀವ ಪ್ರತಿಮಾ ಬರ್ಬೇಕು ನಮ್ಮ ಮುಂದೆ. ರಾಮ ಇದ್ರೆ ರಾಮ, ಕೃಷ್ಣ ಇದ್ರೆ ಕೃಷ್ಣ, ಧನ್ವಂತರಿ ಇದ್ರೆ ಧನ್ವಂತರಿ. ಮೈಸೂರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಮ ಗುರುಗಳು ಪ್ರತಿಮಾ. ಹೀಗೆ ಆ ಭಗವದ್ ರೂಪಗಳು ನಮ್ಮ ಕಣ್ಣ ಮುಂದೆ ಬರ್ಬೇಕು. ಯಾಕಂದ್ರೆ ಬೇರೆ ಇನ್ನೇನ ನಿಜವಾದ ನರಸಿಂಹದೇವರಂತೂ ನಾವು ನೋಡಿಲ್ಲ. ಹೀಗೆ ನರಸಿಂಹದೇವರ ಪ್ರತಿಮಾ ಇರುತ್ತದೆ ಅಂತೇಳಿ ನಾವು ಚಿಂತನೆಯನ್ನು ಮಾಡಬೇಕು. ಪ್ರತಿಮಾನೇ ನರಸಿಂಹದೇವರಲ್ಲ, ಪ್ರತಿಮೆಯೊಳಗೆ ನರಸಿಂಹದೇವರ ಸನ್ನಿಧಾನ ಇರ್ತದೆ. ಓಂ ನಪ್ಪತೀಕೆ ನೈತ ಓಂ. ಕಲ್ಲೇ ದೇವರಲ್ಲ. ಕೆಲವು ಜನ ಅಂತಿರ್ತಾರೆ, ಪಾಪ ಇವ್ರಿಗೇನು ಬುದ್ಧಿನೇ ಇಲ್ಲ, ಈ ಜನ ಕಲ್ಲನ್ನು ಪೂಜಾ ಮಾಡ್ತಾರೆ ಅಂತ. ನಾವು ಕಲ್ಲನ್ನು ಪೂಜಾ ಮಾಡೇ ಇಲ್ಲ. ಕಲ್ಲನ್ನು ನಾವೆಂದೂ ಪೂಜಾ ಮಾಡೋದಿಲ್ಲ. ನಮಗೆ ದೇವರು ಹೇಗಿದ್ದಾರೆ ಅಂತ ತೋರಿಸಿಕೊಡಲಿಕ್ಕೆ ಇದೊಂದು ಪ್ರತಿಮೆ, ಇದು ಮಾಧ್ಯಮ. ಆ ಪ್ರತಿಮೆಯೊಳಗೆ ನಾವು ಪ್ರಾಣ ಪ್ರತಿಷ್ಠಾ ಮಾಡಿ ಭಗವದ್ ರೂಪವನ್ನ ಆವಾಹನೆ ಮಾಡಿದಾಗ ಅಲ್ಲಿ ದೇವರು ಬಂದು ಸನ್ನಿಹಿತನಾಗ್ತಾನೆ. ಭಗವಂತ ಒಳಗೆ ಸನ್ನಿಹಿತನಾಗ್ತಾನೆ ಅಂತ ಸಾಗಿದ್ದಾನೆ ಎಂಬುದನ್ನ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡ್ತಾರೆ. ಆವಾಗ ಆ ರೂಪದ ಒಳಗೆ ಏನು ಪ್ರತಿಮಾ ಪ್ರತಿಷ್ಠಾಪನೆ ಮಾಡಿದ್ದಾರಲ್ಲ ಅದರೊಳಗೆ ನರಸಿಂಹದೇವರ ವಿಶೇಷ ಸನ್ನಿಧಾನ ಇದೆ ಅಂತ ತಿಳಿದು ಪೂಜೆ ಮಾಡೋದೇ ಹೊರತು ಕಲ್ಲನ್ನೇ ಪೂಜೆ ಮಾಡೋದು ಅಲ್ಲ. ಅದು ಪ್ರತಿಮೆನೇ ಆಗಿರ್ಲಿ, ಪ್ರತಿಷ್ಠಾಪನೆ ಮಾಡಿದ ಕಲ್ಲಿನ ಪ್ರತಿಮೆನೇ ಆಗಿರ್ಲಿ, ಯಾವುದೇ ಆಗಿರ್ಲಿ, ಸಾಲಿಗ್ರಾಮವನ್ನೇ ದೇವರು ಅಂತ ತಿಳಿಬಾರ್ದು. ಸಾಲಿಗ್ರಾಮದೊಳಗೆ ದೇವರ ಸನ್ನಿಧಾನ ಇದೆ. ಬಹಳ ಸರಿಯಾಗಿ ತಿಳ್ಕೋಬೇಕು ನಾವು. ಒಂದ್ ವೇಳೆ ಕಲ್ಲನ್ನೇ ದೇವರು ಅಂತ ಉಪಾಸನ ಮಾಡಿದ್ರೆ ನಮಗೆ ಅನರ್ಥ ಇದೆ, ನರಕಾದ್ಯನರ್ಥ ಇದೆ ನಮಗೆ. ಯಾರೋ ಒಬ್ಬ ಆಚಾರ್ಯ, ಏನ್ರಿ ಕಲ್ಲು ಕೂತಂಗ್ ಕೂತಿರಲ್ಲ ನೀವು ಅಂದ್ರೆ ಕೋಪ ಬಂದು ಬಿಡುತ್ತೆ ಅವ್ರಿಗೆ. ನಮ್ಮನ್ನೇ ಯಾರನ್ನ ಕಲ್ಲು ಅಂದ್ರೆ ಇಟ್ಟು ಕೋಪ ಬಂದಾಗ ದೇವರನ್ನ ಕಲ್ಲು ಅಂದ್ರೆ ಕಲ್ಲು ಅಂತ ಉಪಾಸನೆ ಮಾಡಿದ್ರೆ, ನೀನೇ ಜಡ ಅಂತ ಉಪಾಸನೆ ಮಾಡಿದ್ರೆ ಹಾಗಲ್ಲ. ಹಾಗಾದ್ರೆ ನರಸಿಂಹದೇವರ ಧ್ಯಾನ ಮಾಡ್ತಾ ಇರ್ಬೇಕಾದಾಗ ನಮ್ಗೆ ನರಸಿಂಹದೇವರು ಬರಬೇಕು. ನರಸಿಂಹದೇವರು ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ನರಸಿಂಹದೇವರನ್ನ ನೋಡಿರ್ಬೇಕು. ನಾಮಕ್ಕಲ್ ನರಸಿಂಹದೇವರು, ದೊರವಿ ನರಸಿಂಹದೇವರು, ದಿಗ್ವಿಜಯ ಲಕ್ಷ್ಮೀ ನರಸಿಂಹದೇವರು, ಸೊ ಇನ್ನು ಬೇರೆ ಬೇರೆ 108 ನರಸಿಂಹದೇವರ ಪ್ರತಿಮಾಗಳಿದೆ. ನೀಲಾ ನರಸಿಂಹದೇವರು, ಕಾರ್ಪರ ನರಸಿಂಹದೇವರು. ಆ ನರಸಿಂಹದೇವರನ್ನು ನೋಡಿದಾಗ ನಮಗೆ ಮನಸ್ಸಿನಲ್ಲಿ ನಮ್ಮ ಮನಸ್ಸು ಎಷ್ಟು ಚಲೋದ ಅಂತಂದ್ರೆ, ನಮ್ಮ ಕಣ್ಣು ದೊಡ್ಡ ಫೋಟೋ ಹೊಡಿಲಿಕ್ಕೆ ಒಂದು ಸಾಧನೆ. ನಮ್ಮ ಕಣ್ಣು ಒಂದ್ಸಲ ನರಸಿಂಹದೇವರು ನೋಡಿದ ತಕ್ಷಣ ಟಕ್ಕಂತ ಫೋಟೋ ಹೊಡ್ಕೊಂಡ್ಬಿಡುತ್ತೆ. ಮನಸ್ಸು ಇದು ಮೆಮೊರಿ, ಮನಸ್ಸು ಮೆಮೊರಿ, ಕಣ್ಣು ಅದು ಏನಂತಾರೆ ಅದಕ್ಕೆ, ಕೆಮರಾ ಅಂತ ಇಟ್ಕೊಡ್ರಿ. ಅದು ಹಟ್ಟಂತ ಒಂದ್ಸಲ ನೋಡ್ಬಿಟ್ಟ ತಕ್ಷಣ ಯಾರನ್ನ ಕೇಳ್ತಾರೆ, ನೀವು ದಿಗ್ವಿಜಯ ಲಕ್ಷ್ಮೀ ನರಸಿಂಹದೇವರು ನೋಡಿರ? ನೋಡಿವಿ. ಹೆಂಗಿರ್ತಾರೆ? ಹಿಂಗಿರತ್ತೆ ನೋಡ್ರಿ. ಯಾಕೆ? ಮೆಮೊರಿ ನಮ್ಮ ಮನಸ್ಸೆಂಬ ಚಿಪ್ಪಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಹಾಗಾದ್ರೆ
ನಾವು ಧ್ಯಾನ ಮಾಡಬೇಕಾದಾಗ ಏನ್ ಮಾಡ್ಬೇಕು ಅಂದ್ರೆ ಆ ಮೆಮೊರಿ ಕಾರ್ಡಿನ ನರಸಿಂಹದೇವ್ರನ್ನ ಹೊರಗೆ ತೆಗಿಬೇಕು, ಧ್ಯಾನ ಕೂತ್ಕೋಬೇಕು. ನರಸಿಂಹ 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 ನರಸಿಂಹ, ಆ ನರಸಿಂಹದೇವರೇ ಬರ್ತಾ ಇರ್ಬೇಕು ಕಣ್ಣು ಮುಂದೆ. ಇದು ಧ್ಯಾನ. ವಾಸನಾಮಯವಾದ, ವಾಸನ ಅಂದ್ರೆ ಏನು ಗೊತ್ತಾ? ಸಂಸ್ಕಾರ. ಅನುಭವ ಅಂದ್ರೆ ಜ್ಞಾನ. ನಾವು ಒಮ್ಮೆ ನರಸಿಂಹದೇವರನ್ನು ನೋಡೋದು ನಮಗೆ ನರಸಿಂಹದೇವರ ಅನುಭವ ಆಯಿತು, ಜ್ಞಾನ ಬಂತು, ನರಸಿಂಹದೇವರು ಹೀಗಿದ್ದಾರೆ. ಅದು ಒಳಗೆ ಸಂಸ್ಕಾರ ಹಾಗೆ ಉಳ್ಕೊಂಡ್ಬಿಡ್ತು, ಅದಕ್ಕೆ ವಾಸನ ಅಂತ ಕರೀತಾರೆ. ದೇವ್ರು ನಾವು ಧ್ಯಾನ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ ಅಂತಂದ್ರೆ, ಪರಮಾನುಗ್ರಹ ಮಾಡಿ ಏಕಾಗ್ರಚಿತ್ತದಿಂದ ಧ್ಯಾನ ಮಾಡ್ತಾ ಬೇಕಾದಾಗ ಆ ನರಸಿಂಹದೇವರ ಪ್ರತಿಮೆಯನ್ನ, ನರಸಿಂಹ ಮಂತ್ರವನ್ನು ಜಪ ಮಾಡಬೇಕಾದಾಗ ಉಗ್ರಂ ವೀರ ಮಹಾವಿಷ್ಣು ಜಲಂತಂ ಧರತೋಮುಖಂ ನೃಸಿಂಹಂ ಭೀಷಣ ಭದ್ರಂ ಮೃತ್ಯುಮುಕ್ತ ನಮಾಮ್ಯಹಂ ಅಂತ ಧ್ಯಾನ ಮಾಡ್ತಾ ಇರಬೇಕಾದಾಗ ನಮ್ಮ ಮನಸ್ಸಿನಲ್ಲಿರುವ ಸಂಸ್ಕಾರದಿಂದ ಕೂಡಿದ ಆ ನರಸಿಂಹದೇವರ ಪ್ರತಿಮೆಯನ್ನ ಕಣ್ಣು ಮುಂದೆ ತರ್ತಾನೆ. ನಾವು ಕಣ್ಣು ಮುಚ್ಚಿದಾಗೂ ನರಸಿಂಹದೇವರನ್ನು ನೋಡ್ಬೋದು. ಯಾವುದರಿಂದ? ಮನಸ್ಸಿನಿಂದ. ಮನಸ ಅವಲೋಕನ ಅಂತಾರೆ, ಕಣ್ಣಿಂದಲ್ಲ. ನಾವು ಅನುಭವಿಸಿದ, ನೋಡಿದ ಪ್ರತಿಮೆಯ ಉಳಿದ ಸಂಸ್ಕಾರ, ಅದರಿಂದ ತಂದು ಕೊಟ್ಟ ಪ್ರತಿಮೆ, ಅದನ್ನ ಮನಸ್ಸಿನಿಂದ ಯಾವಾಗಲೂ ನೋಡೋದು. ಇದೇ ಧ್ಯಾನ. ಮಾನಸ ವಾಸನಾಮಯ ವಸ್ತುನಃ ಮನಸ ಅವಲೋಕನಂ ಧ್ಯಾನ. ಇವಾಗ ಹೆಣ್ಣು ಮಕ್ಕಳು ಕೃಷ್ಣ ಮಂತ್ರ ಜಪ ಮಾಡ್ತಾ ಇದ್ದೀರಿ, ನಿಮ್ಮ ಕಣ್ಣು ಮುಂದೆ ಯಾರು ಬರ್ಬೇಕು? ಉಡುಪಿ ಕೃಷ್ಣ ಬರ್ಬೇಕು. ನೀವೆಲ್ಲ ಉಡುಪಿಗೆ ಹೋಗ್ಬಂದ್ಬಿಟ್ಟಿರಿ. ಹಿಂಗಾಗಿ ಎಲ್ಲರಿಗೂ ಕೃಷ್ಣ ದರ್ಶನ ಆಗೋಗಿದೆ. ಗುರುಮಂತ್ರ ಕೂತಿನೇನ್ ಜಪ ಮಾಡ್ಬೇಕು, ನಿಮ್ ಕಣ್ಣು ಮುಂದೆ ಯಾರು ಬರ್ಬೇಕು? ಉಡುಪಿ ಕೃಷ್ಣನೇ ಬರ್ಬೇಕು. ಆ ಬರೀ ಉಡುಪಿ ಕೃಷ್ಣ ಬರ್ಬೇಕಾ? ಅಲ್ಲ, ವಿದ್ಯಾಮಾನ್ಯರ ಅಭಿಷೇಕ ಮಾಡ್ತಾ ಇರೋದು ಬರಬೇಕು, ಪೇಜಾವರ ಶ್ರೀಪಾದಗಳ ಅಭಿಷೇಕ ಮಾಡ್ತಾ ಇರೋದು ಕಣ್ಣು ಮುಂದೆ ಬರಬೇಕು, ಅವ್ರು ಮಂಗಳಾರತಿ ಮಾಡ್ತಾ ಇರೋದು ಕಣ್ಣು ಮುಂದೆ ಬರಬೇಕು. ಅದನ್ನ ತಂದುಕೊಂಡು ನಾವು ಧ್ಯಾನ ಮಾಡ್ತಾ ಇರಬೇಕು. ಹಿಂಗಿಟ್ಕೊಂಬಣ. ಇದಕ್ಕೆ ಧ್ಯಾನ ಅಂತ ಕರೀತಾರೆ. ಇದು ಬರೋದು ಬಹಳ ಕಷ್ಟ. ನಾವು ಕೃಷ್ಣ ಮಂತ್ರ ಕೂತಿರ್ತೀವಿ, ಯಾರೋ ಬರ್ತಾ ಇರ್ತಾರೆ. ಎಷ್ಟು ಕಷ್ಟ ಆಗತ್ತೆ ನಮಗೆ. ಧ್ಯಾನ ಕೂತಾಗ ಯಾರೋ ಕಣ್ಣು ಮುಂದೆ ಬರ್ತಾ ಇರ್ತಾರೆ. ಹೋಗ್ಲಿಪ್ಪ ಬೇಗ ಧ್ಯಾನ ಮುಗಿಸೋಣ ಅಂತಂದ್ರೆ ಎರಡು ಪ್ರಾಬ್ಲಮ್ ಇದೆ. ಒಂದ ಹೆಂಡತಿಗೆ ಗಂಡನ ಪ್ರಾಬ್ಲಮ್, ಗಂಡಗೆ ಹೆಂಡತಿ ಪ್ರಾಬ್ಲಮ್. ಸಾಕು, ಎಷ್ಟು ಧ್ಯಾನ ಮಾಡ್ತೀರಿ ಹೇಳ್ರಿ, ಸಾಕು, ಸಮಯ ಆಯ್ತಲ್ಲಿ. ಕೂತಿದ್ದೇ ಒಂದು 10 ನಿಮಿಷ ಕೂತಿರ್ತಾರೆ. ಹೇಳ್ರಿ ಅಂದ್ರೆ ಎದ್ದೇ ಬಿಡ್ತಾರೆ. ಸಾಕು ಬಿಡ, ಆಯ್ತು ನಡಿ ಆರ್ಪಣ. ಹೀಗಿದ್ದಾಗ ನಮಗೆ ಧ್ಯಾನ ಬರೋದು ಯಾರು? ಧ್ಯಾನ ಮಾಡೋದು ಎಷ್ಟೊತ್ತು? ನಾವು ಬಹಳ ಹೆಚ್ಚು ಧ್ಯಾನ ಮಾಡ್ಬೇಕು ನಾವು. ಆದ್ರೆ ಶ್ರೀಮದಾಚಾರ್ಯ ಹೇಳಿಬಿಡ್ತಾರೆ, ಆದಷ್ಟು ಅಪರೋಕ್ಷ ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿ ಶ್ರವಣ ಮನನಾದಿಗಳನ್ನೇ ಹೆಚ್ಚು ಮಾಡ್ತಾರಂತೆ, ಧ್ಯಾನ ಕಮ್ಮಿ. ಅಪರೋಕ್ಷ ಜ್ಞಾನ ಆದ್ಮೇಲೆ ಧ್ಯಾನ ಜಾಸ್ತಿ ಮಾಡ್ತಾರಂತೆ. ಯಾಕೆಂದ್ರೆ ಏಕಾಗ್ರತೆ ಹೆಚ್ಚು ಬರುತ್ತೆ, ಅವಾಗ ವೈರಾಗ್ಯ ಇದ್ದು ಬಿಡುತ್ತೆ, ಜೀವನ್ ಮುಕ್ತರಾಗಿ ಬಿಟ್ಟಿರ್ತೀವಿ, ದೇಹದಲ್ಲಿ ಅಭಿಮಾನ ತ್ಯಾಗ ಮಾಡಿರ್ತೀವಿ. ಇವಾಗ ಹಂಗಲ್ವಲ್ಲ. ಆ ಜ್ಞಾನ, ಆ ಅಪರೋಕ್ಷ ಜ್ಞಾನ ಬರ್ಬೇಕು ನಮ್ಗೆ. ಅದಕ್ಕಾಗಿ ನಾವು ಕಷ್ಟಪಡಬೇಕು, ಶ್ರಮ ಪಡಬೇಕು. ಆಮೇಲೆ ಅಜ್ಞಾನಾರ್ಥಿ ಜ್ಞಾನ ಯೋಗ್ಯ. ನಾವೆಲ್ಲರೂ ಕೂಡ ಅಜ್ಞಾನಿಗಳು, ಜ್ಞಾನಾರ್ಥಿಗಳು. ನಮಗೇನು ಜ್ಞಾನ ಇಲ್ಲ, ಇನ್ನ ಭಗವಂತನ ರೂಪಗಳ ಜ್ಞಾನ ಸರಿಯಾಗಿ ನಮಗೆ ಇಲ್ಲ. ಇದ್ರೂ ಅದು ಸರಿಯಾದ ಸಮಯಕ್ಕೆ ನಾವು ಉಪಾಸನ ಮಾಡ್ಲಿಕ್ಕೆ ನಮಗೆ ಕಣ್ಣು ಮುಂದೆ ಬರೋದಿಲ್ಲ, ಮನಸ್ಸಿನ ಮುಂದೆ ಬರೋದಿಲ್ಲ. ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ, ಅದು ಕೊಡಬೇಕು ನಮಗೆ. ನಾವು ಯೋಗ್ಯರಾಗಿದ್ದೀವಿ ಅಂದ್ರೆ ವಾಯುದೇವರು ಕೊಟ್ಟೆ ಕೊಡ್ತಾರೆ. ವಾಯುದೇವರೇ ನಮ್ಮನ್ನು ಕರ್ಕೊಂಡು ಹೋಗೋರು ಮೋಕ್ಷಕ್ಕೆ, ದೇವರ ಹತ್ರ ಕರ್ಕೊಂಡು ಹೋಗೋರು ಅವರೇ. ವಿದ್ಯುತ್ ಪತಿನ ವಾಯುನೈವ ಸಯೇನಾನ್ ಬ್ರಹ್ಮ ಗಮಯತಿ. ಭಾಷ್ಯ, ಚತುರ್ಥಾಧ್ಯಾಯ ಸೂತ್ರ ಭಾಷ್ಯ. ವಿದ್ಯುತ್ಪತಿ, ವಿದ್ಯುತ್ಪತಿ ಅಂದ್ರೆ ಯಾರು ಗೊತ್ತಾ? ಮುಖ್ಯ ಪ್ರಾಣದೇವರು. ವಿದ್ಯುತ್ಗೆ ಅಭಿಮಾನಿ ದೇವತಾ ಭಾರತೀ ದೇವಿಯರು. ಅವರ ಗಂಡ ಅಂತಂದ್ರೆ ಮುಖ್ಯ ಪ್ರಾಣದೇವರು. ಅವರೇ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು, ಚತುರ್ಮುಖ ಬ್ರಹ್ಮದೇವರು. ಅಂದಮೇಲೆ ಆ ವಾಯುದೇವರು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು, ಅವರೇ ನಮಗೆ ಜ್ಞಾನವನ್ನು ಕೊಡಬೇಕು. ಅಜ್ಞಾನಿಗಳಾದ ನಾವು ಜ್ಞಾನಾರ್ಥಿಗಳು. ಆಮೇಲೆ ಜ್ಞಾನಕ್ಕೆ ಯೋಗ್ಯರಾಗಿರ್ಬೇಕು. ಎಲ್ಲರಿಗೂ ಜ್ಞಾನ ಕೊಡೋದಿಲ್ಲ ವಾಯುದೇವರು, ಎಲ್ಲರಿಗೂ ಕೊಡ್ತಾರ? ನಮಗೆ ನಿಮಗೆ ಅಷ್ಟೇ ಕೊಡ್ತಾರೆ. ಯಾರು ಸ್ವರೂಪ ಯೋಗ್ಯತಾ ಚಲೋ ಇರ್ತದೋ, ಯಾರು ಸಜ್ಜೀವ ಇರ್ತಾರೋ, ಯಾರು ಮೋಕ್ಷೋಪಯೋಗಿ ಜೀವರಾಶಿಗಳು ಇರ್ತಾರೋ ಅವರಿಗೆ ಮಾತ್ರ ಸರಿಯಾದ ಜ್ಞಾನ ಮಾಡಿಸ್ಕೊಡ್ತಾರೆ ವಾಯುದೇವರು. ಮೊದಲು ಸಜ್ಜನರ ಸಂಘ ಆಗ್ಬೇಕ್ರಿ, ಅದು ಆಗೋದೇ ಕಷ್ಟ. ಸಜ್ಜನರ ಸಂಘ ಆದ್ರೇನೆ ಅಪರೋಕ್ಷ ಜ್ಞಾನ ಆಗೋದು, ಸಾಧನೆ ಆಗತ್ತೆ. ಇಲ್ಲದ್ರೆ ಇಲ್ಲೇ ಇಲ್ಲ.
ಮೊದಲನೇ ಮಾತು, ಪಾಠಕ್ಕೆ ಕೊಡೋದು ಕಷ್ಟ, ಪಾಠಕ್ಕೆ ಕೂತ್ರು ತಿಳಿಯೋದು ಕಷ್ಟ, ತಿಳಿದಿದ್ದು ಉಳಿಯೋದು ಕಷ್ಟ, ಉಳಿದಿದ್ದು ಬೆಳೆಯೋದು ಕಷ್ಟ, ಬೆಳೆಸಿದ್ದು ಇನ್ನೊಬ್ಬರಿಗೆ ಉಪದೇಶ ಮಾಡಿಸ್ಬೇಕು, ಮತ್ತೆ ಪುರಾಣಕ್ಕೆ ಬರೋದು ಕಷ್ಟ, ಬಂದ ಮೇಲೆ ಹೇಳಿದ್ದೆಲ್ಲ ನೆನಪಿಟ್ಕೊಂಬೋದು ಕಷ್ಟ, ಏನೇನು ಹೇಳಿದ್ದಾರೆ ಅಂತ ಮನೆಯಲ್ಲಿ ಹೋಗಿ ಮೆಲುಕು ಹಾಕ್ಬೇಕು, ಅದು ಕಷ್ಟ. ಅದನ್ನ ಮಕ್ಕಳಿಗೆಲ್ಲ ಉಪದೇಶ ಮಾಡಬೇಕು, ಪರಸ್ಪರಂ ಬೋಧೆಯಂತಹ ಅದು ಒಂದು ಭಾಗವತ ಧರ್ಮ, ಅದು ಮಾಡೋದು ಕಷ್ಟ. ತಾತ್ಪರ್ಯ ಇವೆಲ್ಲ ಮಾಡ್ತಾ ಇರ್ಬೇಕು, ಅಖಂಡ ಮಾಡ್ತಾ ಇರ್ಬೇಕು. ಯಾವಾಗೋ ಒಮ್ಮೆ ಕೇಳಿದ್ವಿ, ಯಾವಾಗೋ ಒಮ್ಮೆ ಬಿಟ್ವಿ, ಯಾವಾಗೋ ಒಮ್ಮೆ ಶ್ರವಣ ಮರಣಾದಿಗಳನ್ನು ಮಾಡಿಬಿಟ್ರೆ ಮುಗಿದೋಯ್ತು, ನಮ್ಮ ಜೀವನ ಉದ್ಧಾರ ಆಗಿಬಿಡ್ತದ ಅಂತ ಇಲ್ಲೇ ಇಲ್ಲ. ಓಂ ಆವೃತ್ತಿ ರಸಕೃತುಪದೇಶಾತ್ ಓಂ ಆತ್ಮಾವಾ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಇತ್ಯಾದೀನಾಂ ನಾಗ್ನಿಷ್ಠೋಮಾದಿವದೇಕವಾರೇಣೈವ ಫಲ ಪ್ರಾಪ್ತಿ ಕಿಂತು ಆವೃತ್ತಿ ಕರ್ತವ್ಯ ಸಯ ಏಕೋ ಅಣಿಮೈತದಾತ್ಮವಿದಂ ಸರ್ವಂ ಇತ್ಯಾದಿ ಅಸಕೃದುಪದೇಶಾತ್. ಭಾಷೆಯಲ್ಲಿ ಹೇಳ್ತಾರೆ, ಅಗ್ನಿಷ್ಠೋಮಾದಿಗಳ ಹೋಮವನ್ನು ಮಾಡಿದರೆ ನಮಗೆ ಸ್ವರ್ಗ ಸಿಗತ್ತೆ ಅಂತ ಇದೆ. ಅಗ್ನಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ. ಅಗ್ನಿಷ್ಠೋಮಾದಿಗಳನ್ನು ಯಾಗ ಮಾಡಿದವನು ಸ್ವರ್ಗವನ್ನ ಪ್ರಾಪ್ತಿ ಆಗ್ತದೆ ಅವನಿಗೆ ಅಂತ ಹೇಳಿದ್ದಾರೆ. ಸ್ವರ್ಗ ಪ್ರಾಪ್ತಿ ಆಗ್ತದೆ ಒಮ್ಮೆ ಮಾಡಿಬಿಟ್ರೆ ಸಾಕು. ಆದ್ರೆ ಅಪರೋಕ್ಷ ಜ್ಞಾನ ಆಗ್ಬೇಕು ಅಂದ್ರೆ ಶ್ರವಣ ಮರಣಾದಿಗಳು ಒಮ್ಮೆ ಮಾಡಿದ್ರೆ ಆಗಲ್ಲ, ಮಾಡ್ತಾನೇ ಇರ್ಬೇಕು. ನೀವೆಲ್ಲ ಮಾಡ್ತಾ ಇದ್ದೀರಿ, ಅದೇ ನಿಮ್ ಪುಣ್ಯ. ಅಖಂಡ ಶ್ರವಣ ಮರಣಾದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ, ದೇವರು ನಮಗೂ ಮಾಡಿಸ್ಲಿ ಅಂತ ಅಖಂಡ ದೇವರನ್ನು ಪ್ರಾರ್ಥನೆ ಮಾಡ್ಬೇಕು. ಆವಾಗ ಮಾತ್ರ ನಮಗೆ ಶ್ರೀಮದಾಚಾರ್ಯರು ಮುಖ್ಯ ಪ್ರಾಣದೇವರು ಜ್ಞಾನವನ್ನು ಕೊಡ್ತಾರೆ. ಜ್ಞಾನಾರ್ಥಿಗಳಾಗಿರಬೇಕು, ಅಪರೋಕ್ಷ ಜ್ಞಾನಕ್ಕೆ ಯೋಗ್ಯರಾಗಿರಬೇಕು, ಸಜ್ಜೀವರಾಗಿರ್ಬೇಕು, ಅವರು ಭಗವತ್ ಕೃಪಾ ಪಾತ್ರಭೂತರಾಗಿರಬೇಕು. ಸಲ್ಲೋಕ, ಲೋಕ ಅಂದ್ರೆ ಜನರು ಅಂತ ಅರ್ಥ. ಸಂಸ್ಕೃತದಲ್ಲಿ ಲೋಕ ಎಂಬ ಶಬ್ದಕ್ಕೆ ಜನ ಅಂತ ಅರ್ಥ. ಸಲ್ಲೋಕ ಅಂದ್ರೆ ಸಜ್ಜನರು ಅಂತ ಅರ್ಥ. ಅಂತ ಸಜ್ಜನರಿಗೆ ಮಾತ್ರ ಜ್ಞಾನವನ್ನು ಕೊಡ್ತಕ್ಕಂಥವರು ಅಂತ. ಸಲ್ಲೋಕ ಕೃಪಾಲು, ಇದು ವಾಯುದೇವರಿಗೆ ವಿಶೇಷ. ಅಪರೋಕ್ಷ ಜ್ಞಾನ ಕೊಡಬೇಕು ಮುಖ್ಯ ಪ್ರಾಣದೇವರು, ಇಲ್ಲದೆ ಹೋದ್ರೆ ಗತಿ ಏನು? ಶ್ರವಣವೇ ಮೊದಲದ ನವವಿಧ ಭಕುತಿಯ ತವಕದಿಂದಲಿ ಕೊಡುಕ ವಿಜನ ಪ್ರಿಯ ಪವಮಾನ 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 ಜಗದ ಪ್ರಾಣ ಶಂಕರೂಷಣ ಭವ ಭಯಾರಣ್ಯ ದಹನ ಪವಮಾನ. ಪವಮಾನ ಎಂಬ ಶಬ್ದದಲ್ಲೇ ಅರ್ಥ ಇದೆ. ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಪವಿತ್ರರನ್ನಾಗಿ ಮಾಡ್ತಾರೆ, ಜ್ಞಾನವನ್ನು ಕೊಟ್ಟು ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾರೆ. ಯಾವಾಗ ಅವನು ಜ್ಞಾನಿ ಆಗ್ತಾನೋ ಆವಾಗ ಅವನು ಪವಿತ್ರನಾಗ್ತಾನೆ. ಬರೀ ಹೊರಗಿನ ದೇಹ ಶುದ್ಧಿ ಉಪಯೋಗ ಇಲ್ಲ, ಒಳಗಿನ ಶುದ್ಧಿ ಬಹಳ ಮುಖ್ಯ. ಅಂತಃಕರಣ ಶುದ್ಧಿ ಆಯ್ತು ಅಂದ್ರೆ ಮುಗಿದೋಯ್ತು. ಆದ್ದರಿಂದ ಅಜ್ಞಾನಾರ್ಥಿ ಜ್ಞಾನ ಯೋಗ್ಯ ಭಗವತ್ ಕೃಪಾ ಪಾತ್ರಭೂತ ಸಲ್ಲೋಕ ಕೃಪಾಲು. ಅಪರೋಕ್ಷ ಜ್ಞಾನಕ್ಕೆ ಯೋಗ್ಯರಾಗಿರ್ತಕ್ಕಂಥವರಿಗೆ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡೋರು ಮುಖ್ಯ ಪ್ರಾಣದೇವರು. ಈ ಉಪಾಸನೆ ಮಾಡಿದರೆ ನಮಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಅದಕ್ಕೆ ರಾಯರು ಅದನ್ನು ವಿಷಯ ಇಟ್ಟಿದ್ದಾರೆ ಮುಖ್ಯ ಪ್ರಾಣದೇವರು. ಬ್ರಹ್ಮ ರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ನಿದಾಯ ತಥಾ ಅಚೇತ ದೇವತಾ ಪ್ರಾರ್ಥನಾಂ ಹಾರವಜ್ರದಿ ನಿಧಾಯ. ಬ್ರಹ್ಮರುದ್ರಾದ್ಯರ್ಥಿತ ಭಗವದಾಜ್ಞಾ, ಈ ಶಬ್ದದ ಅರ್ಥವನ್ನು ನಾವು ತಿಳ್ಕೊಂಬೋಣ. ಇದು ನಿಮಗೆಲ್ಲ ಸುಮಧ್ವಿಜಯ ಪಾರಾಯಣ ಮಾಡಿದ್ರೆ ಗೊತ್ತೇ ಬಿಡುತ್ತೆ. ನಾತಕ್ಕಲೌ ತ್ರಿಯುಗಹೂತಿರನುರ್ಬುಭೂಷು ಬ್ರಹ್ಮಾಣಮಪ್ಯನವತಾರಮನಾದಿ ದಿಕ್ಷು ಸರ್ವಜ್ಞಮನ್ಯಮನವೇಕ್ಯ ಚ ಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನಮಾಬಭಾಷೆ ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತಮಸಂತತಿತೋ ಜನೇಂದೆ ಮಾರ್ಗಾಚ್ಚತಾಂ ಸ್ಖಲತಿ ಖಿನ್ನಹೃದೋ ಮುಕುಂದಂ ದೇವಾಚ್ಯ ದುರ್ಮುಖ ಮುಖ ಶರಣಂ ಪ್ರಜಗ್ಮು. ಯಾವಾಗ ಮಾಯಾವಾದಿಗಳು ಭೀಮಸೇನ ದೇವರು ದೈತ್ಯರನ್ನ ದ್ವಾಪರಯುಗದಲ್ಲಿ ಸಂಹಾರ ಮಾಡಿದಾಗ ಅದೇ ಒಂದು
ಪ್ರತೀಕಾರ ಮಾಡಬೇಕು ಅಂತೇಳಿ ಕೋಪದಿಂದ ಆ ಎಲ್ಲ ದೈತ್ಯರೇ ಕಲಿಯುಗದಲ್ಲಿ ಮನುಷ್ಯರಾಗಿ ಹುಟ್ಟಿ ವೇದಗಳಿಗೆ ಭಾಷ್ಯಗಳಿಗೆ ತಪ್ಪು ಅರ್ಥಗಳನ್ನ ಮಾಡ್ತಾರೆ, ಭಗವಂತನ ಗುಣಗಳನ್ನು ಮುಚ್ಚಿಬಿಡುತ್ತಾರೆ. ಜಗತ್ತೆಲ್ಲ ಸುಳ್ಳು, ನಾವು ದೇವರು ಒಂದು ಅಂತ. ವಿಶ್ವಂ ಮಿಥ್ಯಾ ವಿಪುರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದೋ ದೈತ್ಯಾ ಇತ್ತಂ ವ್ಯದದತ ಗಿರಾಂ ದಿಕ್ಷುಭೂಯ ಪ್ರಸಿದ್ಧಿಂ ಆನಂದಾದ್ಯೈಹಿ ಗುರುಗುಣಗಣೈಹಿ ಪೂರಿತೋ ವಾಸುದೇವೋ ಮಂದಂ ಮಂದಂ ಮನಸಿ ಚತಾಂ ಹಂತ ನೂನಂ ತಿರೋಹು. ಹೀಗಾದಾಗ ಆ ವೇದಗಳಿಗೆ ಹಾಗೂ ವೇದವ್ಯಾಸ ದೇವರು ರಚನೆ ಮಾಡಿದ ಬ್ರಹ್ಮಸೂತ್ರಗಳಿಗೆ ಸರಿಯಾದ ಅರ್ಥವನ್ನ ಮಾಡಿ ಭಗವಂತನ ತತ್ವಜ್ಞಾನ ಮಾಡಿಸಿಕೊಡಬೇಕು. ದೇವರೇ ಒಂದು ತತ್ವ, ಸ್ವತಂತ್ರ ತತ್ವ ದೇವರು, ಉಳಿದವರೆಲ್ಲ ಅಸ್ವತಂತ್ರ ತತ್ವರೇ. ಲಕ್ಷ್ಮೀದೇವಿನೂ ಅಸ್ವತಂತ್ರಳೆ, ಆದ್ರೆ ಈಶಕೋಟಿ ಪ್ರವಿಷ್ಟಳು, ಸಮಾಸಮಳು, ನಿತ್ಯ ಮುಕ್ತಳು. ಇನ್ನು ಉಳಿದ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಅಸ್ವತಂತ್ರಳೆ. ತತ್ವಜ್ಞಾನವನ್ನ ಮಾಡಿಸಿಕೊಡಬೇಕು, ನೀವು ಸರಿಯಾಗಿ ಅರ್ಥವನ್ನ ತಿಳಿಸಿಕೊಡಬೇಕು ವೇದಗಳಿಗೆ, ಉಪನಿಷತ್ತುಗಳಿಗೆ, ಬ್ರಹ್ಮಸೂತ್ರಗಳಿಗೆ ಅಂತ ಪ್ರಾರ್ಥನೆ ಮಾಡಿದಾಗ ಯಾರು ಮಾಡಬೇಕು? ದೇವರನ್ನು ಹೋಗಿ ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಬೇಕು. ದೇವರಿಂದ ಯಾರಿಗೆ ಅವತಾರ ಮಾಡ್ತೋಣೋ? ಚತುರ್ಮುಖ ಬ್ರಹ್ಮದೇವರಿಗಂತೂ ಅವರಿಗೆ ಅವತಾರ ಇಲ್ಲ. ಬ್ರಹ್ಮಾಂಡಮಪಿ ಅನವತಾರಂ ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತು ಕೇವಲಂ ಋತೆ ವಿಷ್ಣೋರಾತ್ಮನಶ್ಚ ತದಂ ಶೋಕ್ತಿ ಪ್ರವೇಶತಃ ಅಂತ ಶ್ರೀಮದಾಚಾರ್ಯ ಭಾಗವತಾತ್ಮದಲ್ಲಿ ತಿಳಿಸಿದ ಹಾಗೆ ಚತುರ್ಮುಖ ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಆದ್ರೆ ಮತ್ತೊಬ್ಬ ಸಜ್ಜೀವನಲ್ಲಿ ಆವೇಶಯುಕ್ತರಾಗಿ ಅವರು ಅವತಾರ ಮಾಡ್ತಾರೆ ಅಷ್ಟೇ, ಪ್ರತ್ಯಕ್ಷವಾಗಿ ಅವರು ಅವತಾರ ಮಾಡೋದಿಲ್ಲ. ಇಷ್ಟು ಭಾಗವತ ತಾತ್ಪರ್ಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮದೇವರಿಗೆ ಅವತಾರ ಇಲ್ಲ. ದೇವರಂತೂ 3 ಯುಗದಲ್ಲಿ ಅವತಾರ ಮಾಡೋದು, ಕೃತ ತ್ರೇತ ದ್ವಾಪರ. ಕಲಿಯುಗದಲ್ಲಿ ದೇವರ ಅವತಾರ ಇಲ್ಲ. ಮತ್ತೆ ಕಲ್ಕಿ ಬರ್ತಾರಲ್ಲ ಅಂತಂದ್ರೆ ಕಲಿಯುಗ ಎಲ್ಲ ಮುಗಿದ ಮೇಲೆ ಸಂಧಿ ಕಾಲದಲ್ಲಿ ಬರೋದು. ಹಿಂಗಾಗಿ ದೇವರಿಗೆ ಕಲಿಯುಗದಲ್ಲಿ ಅವತಾರ ಇಲ್ಲ. ಇನ್ನ ಸರ್ವಜ್ಞಂ ಬ್ರಹ್ಮದೇವರು, ದೇವರ ನಂತರ ಸರ್ವಜ್ಞರು ಅಂದ್ರೆ ಚತುರ್ಮುಖ ಬ್ರಹ್ಮದೇವರು. ಅವ್ರಾದ್ಮೇಲೆ ಸರ್ವಜ್ಞರು ಯಾರಪ್ಪ? ವಾಯುದೇವರೇ, ಇನ್ಯಾರು ಅಲ್ಲ. ಸರ್ವಜ್ಞಂ ಅನ್ಯಂ ಅನವೇಕ್ಷ್ಯ ಸಕಾರ್ಯ ವೀರ್ಯಂ. ಯಾರನ್ನ ಅವತಾರ ಮಾಡ್ಲಿಕ್ಕೆ ನಾವು ಆಜ್ಞಾ ಮಾಡಬೇಕು ಅಂತಂದಾಗ ದೇವರು ಅಲ್ಲೇ ಕೂತಿದ್ದಾರೆ. ಬ್ರಹ್ಮಾದಿ ದೇವತೆಲ್ಲ ಪ್ರಾರ್ಥನೆ ಮಾಡಿದ್ರು. ವಾಯುದೇವರ ಕಡೆ ನೋಡಿದ್ರು. ವಾಯುದೇವರೇ, ಆಯ್ತು ಸ್ವಾಮಿ, ಭುವನ ಜೀವನ ಮಾಪಭಾಗೆ. ವಾಯುದೇವರಿಗೆ ಏನಂತ ಕರೆದ್ರು? ಭುವನ ಜೀವನ. ಇಡೀ ಭುವನಕ್ಕೆ ಜೀವನವನ್ನು ಕೊಡ್ತಕ್ಕಂಥವ್ರು, ಉಸಿರಾಟವನ್ನು. ನೀವು ಅವತಾರ ಮಾಡಬೇಕು. ಇದೇ ಮಾತನ್ನ ರಾಯರು ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯರು ಏನು ಸುಮಧ್ವ ವಿಜಯದಲ್ಲಿ ಹೇಳಿದ್ದಾರಲ್ಲ, ಆ ಮಾತನ್ನೇ ರಾಯರು ಪ್ರಾತಃಸಂಕಲ್ಪದಲ್ಲಿ ಹೇಳ್ತಾರೆ. ಆದೇಶ ಮೌಳಿ ಮಣಿ ಮುಜ್ವಲ ವರ್ಣಮೇನಂ ಬದ್ಧಾಂಜಲಿರ್ ಮರುದನರ್ಘ್ಯ ಮದತ್ತ ಮೂರ್ಧ ಹಾರಾವಲಿ ವಿವಹೃದ ವಿಬುಧೇಂದ್ರಯಾಂಚಾಂ ಬಿಭ್ರನ್ ನಿಜಾನನು ಜಿಗೃಕ್ಷುರವಾತಿ ತೀರಿಷತ್. ಬ್ರಹ್ಮರುದ್ರಾದಿಗಳು ದೇವರನ್ನ ಪ್ರಾರ್ಥನೆ ಮಾಡಿದ್ರು. ದೇವರು ವಾಯುದೇವರಿಗೆ ಆಜ್ಞಾ ಮಾಡಿದ್ರು, ನೀ ಅವತಾರ ಮಾಡು ಅಂತ ಹೇಳಿ. ಆಯ್ತು ಅಂತ ಹೇಳಿ ದೇವರ ಅವತಾರ ಮಾಡಿ ಆಜ್ಞಾ ಮಾಡೋದೇ ತಡ. ಎಲ್ಲ ದೇವತೆಗಳ ಪ್ರಾರ್ಥನೆಯನ್ನ ಹಾರವನ್ನಾಗಿ ಇಟ್ಟುಕೊಂಡು, ದೇವರ ಆಜ್ಞೆಯನ್ನ ಶಿರೋಮಣಿಯನ್ನಾಗಿ ಇಟ್ಟುಕೊಂಡು ನೋಡ್ರಿ, ಆದೇಶ ಮೌಳಿ ಮಣಿಂ ಉಜ್ವಲ ವರ್ಣಮೇನಂ ಬದ್ಧಾಂಜಲಿಗೆ ಕೈ ಮುಗಿದು ಸರ್ವೋತ್ತಮನಾದ ಭಗವಂತನ ಆಜ್ಞಾ, ಇದು ಶಿರೋರತ್ನ ಅಂತ ಧಾರಣೆ ಮಾಡಿದ್ದಾರೆ ವಾಯುದೇವರು. ಬ್ರಹ್ಮ ಎಲ್ಲ ರುದ್ರಾಯ ದೇವತೆಗಳ ಪ್ರಾರ್ಥನೆಯನ್ನು ಕೂಡ ಹಾರ ಅಂತ ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡಿ ಅವತಾರ ಮಾಡ್ತಾ ಇದ್ದಾರೆ. ಅದನ್ನ ಬ್ರಹ್ಮರುದ್ರಾಧ್ಯರ್ಥಿತ ಭಗವದ್ ಆಜ್ಞಾ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ನಿದಾಯ. ಆ ಸುಮಧ್ವಜ 2ನೇ ಸರ್ಗದಲ್ಲಿ ಹೇಳಿದ ಮಾತನ್ನೇ ರಾಯರು ನಮಗೆ ಇಲ್ಲಿ ತಂದಿಡ್ತಾರೆ. ತಥಾ ಅಶೇಷ ದೇವತಾ ಪ್ರಾರ್ಥನಾ ಹಾರವನ್ ಹೃದಯ ನಿಧಾಯ. ಹಾರವನ್ನಾಗಿಟ್ಕೊಂಡು ಅವತಾರ ಮಾಡ್ತಾರೆ.
ಅಖಿಲ ಗುಣ ಸದ್ಧಾಮ ಮಧ್ವನಾಮ. ದಾನವರು ಕಲಿಯುಗದೊಳವತರಿಸಿ ಸುಜನರಿಗೆ ವೇದನ ಕುಮತವ ಬೋಧಿ ಪುನರರಿತು ಜ್ಞಾನಿತಾಪವಮಾನ ಭೂತಲದೊಳವತರಿಸಿ ಮಾನನಿಧಿ ಮಧ್ವಾಕ್ಯನೆಂದೆನಿಸಿದ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಎಷ್ಟು ದೊಡ್ಡ ಅನುಗ್ರಹ ಮಾಡಿದ್ದಾರೆ. ಅರ್ಭಗದನವನೀಗಿ ಬದರಿಯಲಿ ಮಧ್ವಮುನಿ ನಿರ್ಭಯದಿ ಸಕಲ ಶಾಸ್ತ್ರ ಪಠಿಸಿ ಉರ್ವಿಯೊಳು ಆಮ್ನಾಯದ ತತ್ವ ಮಾರ್ಗವನ್ನು ಸರ್ವ ಸುಜನರಿಗೆ ಅರುಗಿದ ಮೋದದಿಂದ. ಶ್ರೀಪಾದರಾಜರು ಮಾಡಿದ ಮಧ್ವನಾಮ ಬಹಳ ಚೆನ್ನಾಗಿ ಇದೆ. 3 ಅವತಾರಗಳನ್ನು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಅವತಾರ ಮಾಡಿ ವಾಯುದೇವರು ಮಧ್ಯಗೆಯ ಭಟ್ಟರ ದಂಪತಿಗಳು, ಅವರಿಗೆ ಮಕ್ಕಳಾಗಿದ್ದಿಲ್ಲ, ಮಕ್ಕಳಾಗಬೇಕಾಗಿದೆ. ಅನಂತೇಶ್ವರನ ಸೇವೆಯನ್ನು ಮಾಡ್ತಾರೆ ಇದೇ ಪಾಲ್ಗುಣ ಮಾಸದಲ್ಲೇ. ತೀವ್ರೈ ಪಯೋವೃತ ಮುಖೈರ್ ವಿವಿಧೈರ್ ವ್ರತಾಗ್ರೈ ಜಾಯಾಪತಿ ಗುಣಗಣಾರ್ಣವ ಪುತ್ರ ಕಾಮೌ. ಚೆನ್ನಾಗಿ ಪಯೋವ್ರತವನ್ನ ಮಾಡ್ತಾರೆ ಅವರಿಬ್ಬರು ಕೂಡ. ಪಯೋವ್ರತವನ್ನ ಮಾಡಿದಾಗ ಅನಂತೇಶ್ವರ ಭಗವಂತ ಅನುಗ್ರಹವನ್ನ ಮಾಡಿ ಉತ್ತಮ ಸಂತಾನ ಆಗುವಂತೆ ಅನುಗ್ರಹ ಮಾಡಿದ್ದಾರೆ. ಅವರೇ ನಮ್ಮ ವಾಯುದೇವರ ಅವತಾರ ಮಾಡಿದ್ದಾರೆ ಮಧ್ವ ಎಂಬ ಹೆಸರಿನಿಂದ. ಮಧು ಅಂದ್ರೆ ಆನಂದ, ವ ಅಂದ್ರೆ ಜ್ಞಾನ, ಮಧ್ವ ಆನಂದ ಜ್ಞಾನ ಇವುಗಳನ್ನು ಕೊಡ್ತಕ್ಕಂಥವ್ರು. ಶಾಸ್ತ್ರ ಅಂತನೂ ಅರ್ಥ ಇದೆ. ವ ಅಂದ್ರೆ ಜ್ಞಾನ, ಜ್ಞಾನವನ್ನು ಕೊಡ್ತಕ್ಕಂಥ ಶಾಸ್ತ್ರಗಳು, ಆನಂದವನ್ನು ಕೊಡ್ತಕ್ಕಂತಹ ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ. ಆದ್ದರಿಂದ ಮಧ್ವ ಅಂತ ಅವರಿಗೆ ಹೆಸರು. ಅಂದ್ಮೇಲೆ ವೇದಗಳಿಂದ ಪ್ರತಿಪಾದ್ಯವಾದ ರೂಪ ಆ ಮುಖ್ಯ ಪ್ರಾಣದೇವರ ರೂಪ ಅದು. ಹಾಗೆ ಆ ಮುಖ್ಯ ಪ್ರಾಣದೇವರು ಪರಮಾನುಗ್ರಹ ಮಾಡಿ ಅವತಾರ ಮಾಡ್ತಾರೆ ಮಧ್ಯಗೆಯ ಭಟ್ಟರ ದಂಪತಿಗಳ ಗರ್ಭದಲ್ಲಿ. ಅವರಿಗೆ ಗರ್ಭವಾಸ ದುಃಖ ಇಲ್ಲ. ಅವತಾರ ಮಾಡಿ ಅಜೇಜ ದೇವತಾ ಪ್ರಾರ್ಥನಾ ಮಹಾರವದ್ರದಿ ನಿದಾಯ ಸರ್ವ ಸ್ವಕೀಯ ಸಜ್ಜನಾನುಗ್ರಹ ಹೆಚ್ಚಯ. ಇದೊಂದು ದೊಡ್ಡದು ಬೇಕು. ದೇವರು ಹೇಳಿದ್ರು, ಸ್ವಾಮಿ ಬೇರೆ ಯಾರನ್ನ ಕಳಿಸ್ರಿ, ನಾನಿನ್ನ ಸಾಧನೆ ಮಾಡಬೇಕು, ಎಲ್ಲ ಜೀವರಾಶಿಗಳಿಗೆ ಉಚ್ಚಾಡಿಸ್ತಾ ಇದ್ದೀನಲ್ಲ, ಸಾಕು ಬೇರೆಯವ್ರಿಗೆ ಯಾರಿಗನ್ನ ಹೇಳ್ರಿ ಅಂತ ದೇವರು ಮೆಲ್ಲಕ್ಕೆ ಹೋಗಿ ಕಿವಿಲಿ ಹೇಳಬಹುದಲ್ಲ. ಸಾಕ್ಷಾತ್ ಮಗನೇ ದೇವರು ಹೇಳಿದಾರಂದ್ರೆ ಮುಗಿದೋಯ್ತು ಅಷ್ಟೇ, ಎರಡನೇ ಮಾತೇ ಇಲ್ಲ. ನಮ್ಮ ಮೇಲೆ ದಯಾ ಮಾಡಿ ಬಂದಾಗ ಮಧ್ವಾಚಾರ್ಯರು ಅವತಾರ ಮಾಡಿ ಮೊದಲನೇ ಸಲ ಬದರಿಕಾಶ್ರಮಕ್ಕೆ ಹೋದ್ರಲ್ಲ, ಮೊದಲನೇ ಸಲ ದೊಡ್ಡ ಬದರಿಗೆ ಹೋದಾಗ ಭಾಷ್ಯವನ್ನು ಸಮರ್ಪಣೆ ಮಾಡ್ತಾರೆ. ವೇದವ್ಯಾಸದೇವರಿಗೆ ಬಹಳ ಸಂತೋಷ ಆಗ್ತದೆ. ಮಧ್ವಾಚಾರ್ಯರು ನಾ ಇಲ್ಲೇ ಇಟ್ಟು ಬಿಡ್ತೇನೆ ಅಂದ್ರು ವೇದವ್ಯಾಸದೇವರಿಗೆ ದೊಡ್ಡ ಬದರಿಯಲ್ಲಿ. ನಾವು ಚಿಕ್ಕ ಬದರಿಯಲ್ಲಿ ನಾವೇನ್ ಮಾಡ್ಬೇಕು? ಪದ್ಮನಾಭ ತೀರ್ಥರು, ನಾರಾಯಣ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು, ಸತ್ಯ ತೀರ್ಥರು, ಋಷಿಕೇಶ ತೀರ್ಥರು, ಎಷ್ಟು ಜನ ಇದ್ದಾರೆ. 100 ಜನ ಯತಿಗಳು, 100 ಜನ ಗೃಹಸ್ಥರು, ಭಾವೋಗೃಹಿಣೋಪ್ಯತ್ವ ಸಮಗ್ರಾನುಗ್ರಹಮ್ಯು ಆ ಎಲ್ಲ ಶಿಷ್ಯರಿದ್ರು. ಅವರೆಲ್ಲ ಏನ್ ಮಾಡ್ಬೇಕು ಪಾಪ? ಮಧ್ವಾಚಾರ್ಯರು ಕಾಷ್ಟಮೌನದಲ್ಲಿದ್ರು. ಅವಾಗ ಕಾಷ್ಟಮೌನ ಮದದಾದುಪವಾಸನ್ ಶುದ್ಧಮವ್ಯಕೃತ ಶುದ್ಧಿ ಗೃದಿಚ್ಚನ್ ನಿತ್ಯ ತುಟ್ಟ ಹರಿತೋಜ ವಿಶೇಷಂ ಚಿಂತಯನ್ ಪ್ರಭುಮನಂತ ಮಠಾಂತಹ. ಅವರು ಬದರಿಕಾಶ್ರಮಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಆಯ್ತು. ದೊಡ್ಡ ಬದರಿಗೆ ಹೋದ್ರು. ಹೋಗ್ಬೇಕಾದಾಗ ಹಳ್ಳಿ ಶುರು ಆಗ್ಬಿಟ್ರಲ್ಲ, ಸ್ವಾಮಿ ನೀವು ಅವ್ರಂದ್ರು, ನಾನು ದೊಡ್ಡ ಬದರಿಗೆ ಹೋಗ್ತಾ ಇದ್ದೀನಿ, ಬರ್ತೀನೋ ಇಲ್ಲೋ ಗೊತ್ತಿಲ್ಲ. ಆವ್ರಜೇ ದಿವನವಾಸಗಿ ವೇದ ಸ್ವಸ್ತಿ ಗೋಸ್ಥಿತಿ ಯಾವತ ಮಧ್ವ. ನಾ ಬರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನಿಮಗೆಲ್ಲ ಮಂಗಳ ಉಂಟಾಗಲಿ ಅಂತ ಹೊರಟು ಬಿಟ್ರು. ಎಲ್ಲಾರು ಹಳ್ಳಿ ಶುರು ಆಗ್ಬಿಟ್ಟು, ನಮಗೇನೋ ಒಂದು ಉಪದೇಶ ಮಾಡ್ರಿ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಚ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾತ್ಮದುಕ್ತಿ ಸದೃಶಂ ಹಿತರೂಪಂ. ಬದರಿ ಕ್ಷೇತ್ರಕ್ಕಿಂತ ಶ್ರೇಷ್ಠವಾದ ಕ್ಷೇತ್ರ ಇನ್ನೊಂದಿಲ್ಲ. ಸರ್ವೋತ್ತಮನಾದ ನಾರಾಯಣನಿಂದ ಬಿಟ್ಟರೆ
ಸರ್ವತಂತ್ರ ಸ್ವತಂತ್ರನಾದ ಇನ್ನೊಬ್ಬ ದೈವ ಇಲ್ಲ. ಗಂಗಾ ನದಿ ತೀರ್ಥಕ್ಕೆ ಸಮಾನವಾದ ತೀರ್ಥ ಇನ್ನೊಂದಿಲ್ಲ. ನನ್ನ ಹಿತನುಡಿಗೆ ಸಮಾನವಾದ ಇನ್ನೊಂದು ಹಿತನುಡಿ ಇಲ್ಲ ಅಂತ ಹೇಳಿದಾಗ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಸತ್ಯತೀರ್ಥರು ಅಲ್ಲೇ ಇದ್ರು, ಶ್ರೀಮದಾಚಾರ್ಯ ಶಿಷ್ಯರು ಸತ್ಯತೀರ್ಥರು. ಬಹಳ ಭಕ್ತಿ, ಎಲ್ಲರಿಗೂ ಇತ್ತು ಇಟ್ಕೊಳ್ಳಿ. ಯಾಕೆ ಶ್ರೀಮದಾಚಾರ್ಯ ಯಾರಿಗಿರಲ್ಲ, ತಡ್ಕೊಳ್ಳಿಕ್ಕಾಗಿಲ್ಲ. ಮಧ್ವಾಚಾರ್ಯ ಬಿಟ್ಟು ಹೋಗ್ತಾರೆ ಅಂತ ಅವರು ಹಿಂದೆ ಹೋಗ್ಬಿಟ್ರು. ಮಧ್ವಾಚಾರ್ಯ ಏನು ಪರ್ವತದಿಂದ ಪರ್ವತಕ್ಕೆ ಹಾರ್ಕೊಂಡು ಹೋಗ್ತಾರೆ. ಅವರು ವಾಯುದೇವರಲ್ವ, ಅವತಾರಲ್ಲ. ಇವ್ರು ಇನ್ನ ಸಂಜೆ ತನಕ ಇವರು ಒಂದು ಬೆಟ್ಟ ಇನ್ನ ಹತ್ತೇ ಇಲ್ಲ. ಅದು ಮಂಜಿನ ಬೆಟ್ಟ. ಏನ್ ತಮಾಷೆನ, ಎಷ್ಟು ಕಷ್ಟ. ಮಧ್ವಾಚಾರ್ಯ ನೋಡಿದ್ರು, ಪಾಣಿನಾಗಿ ಅಭಿನಯೇನ ಸುನುನ್ನಹ. ಒಂದ್ಸಲ ಹಿಂಗಂದ್ರು, ಮಡದಲ್ಲಿ ಹೋಗ್ತಿದ್ರು. ಮತ್ತೆ ಆಮೇಲೆ ಹೇಳಿದ್ರು, ವಾನರೇಂದ್ರ ಇವ ವಾಯುಜವೋಸೌ ಭೀಮಸೇನ ಇವ ದಾನವ ಭೀಮಃ ಉಲ್ಲಲಾಸ ಗಿರಿ ಪುಂಗವ ಶೃಂಗೆ ಸೌರಜನ್ ವೃಜಿನ ನಾಶನ ನಾಮ. ಅವರೇನೋ ಅನಾಯಾಸವಾಗಿ ಸುಖವಾಗಿ ಹಾಡ್ಕೊಂಡು ಹೋಗ್ತಾ ಇದ್ದಾರೆ, ನಮಗಾಗಿಲ್ಲ. ಆ ವಾಯುದೇವರ ಸಾಮರ್ಥ್ಯ ನಮಗಿಲ್ಲ. ಸರಿ, ಅಲ್ಲಿ ಹೋದ್ರು. ಮಧ್ವಾಚಾರ್ಯ ಅಂದ್ರು, ನಾನು ಇಲ್ಲೇ ಇದ್ದು ಬಿಡ್ತೀನಿ ಅಂತಂದು ದೊಡ್ಡ ಬದಲಿ ವೇದವ್ಯಾಸ ದೇವರ ಹತ್ರ. ವೇದವ್ಯಾಸ ದೇವರಂದ್ರು, ಹಂಗೆಲ್ಲ ಮಾಡ್ಬೇಡಪ್ಪ, ಬಹಳ ಮಂದಿ ಸಜ್ಜನರಿದ್ದಾರೆ, ಅವರ ಉದ್ಧಾರ ಮಾಡ್ಲಿಕ್ಕೆ ನೀವು ಹೋಗ್ಲೇಬೇಕು. ನೀನು ವಿಮಲಾನ್ ಮಣಿ ನಿವ ಗುಣೋಜ್ಜಿತ ನಿಮಾನ್ ದಯಯಾ ವಿಶೋಧಯ ವಿಶುದ್ಧ ಗೋಗಣೈಹಿ. ವೇದವ್ಯಾಸ ದೇವರಂತಾರೆ, ಬಹಳ ಮಂದಿ ಸಜ್ಜನರಿದ್ದಾರೆ, ಜ್ಞಾನಿಗಳಿದ್ದಾರೆ. ಆದ್ರೆ ಅಜ್ಞಾನದಿಂದ ಅಥವಾ ಬೇರೆ ಮತದ ಪ್ರಭಾವದಿಂದ ಅವರು ದುರ್ಬಲರಾಗಿಬಿಟ್ಟಿದ್ದಾರೆ, ಸರಿಯಾದ ತತ್ವಜ್ಞಾನ ಆಗ್ತಾ ಇಲ್ಲ. ಆ ಸಜ್ಜನರನ್ನ ಹುಡುಕಿ ಅವರೆಲ್ಲರಿಗೂ ಕೂಡ ಸರಿಯಾದ ತತ್ವೋಪದೇಶವನ್ನು ಮಾಡಬೇಕು ಅಂತ ದೇವರ ಆಜ್ಞಾ ಮಾಡಿದ್ದಾರೆ. ಮಾಡಿದ ತಕ್ಷಣ ವೇದವ್ಯಾಸ ದೇವರ ಆಜ್ಞೆಗೆ ತಕ್ಕಂತೆ ಮತ್ತೆ ಬಂದ್ರು ಮಧ್ವಾಚಾರ್ಯರು ದೊಡ್ಡ ಬದರಿಯಿಂದ. ಮೊದಲನೇ ಸಲ ಹೋದಾಗ ಮತ್ತೆ ಬಂದ್ರು. ಯಾಕೆ ಇದನ್ನ ಮಾತು ಹೇಳಲಿಕ್ಕೆ ಬಂದೆ ಅಂತಂದ್ರೆ, ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ. ಇಲ್ಲೇ ಶ್ರೀಮದಾಚಾರ್ಯ ಇಟ್ಟು ಗ್ರಂಥಗಳು ನಮಗೆ ಸಿಗ್ತಾನೆ ಇದ್ದಿರಲಿಲ್ಲ. ಅವು ವಾಪಸ್ ಬರದೆ ಹೋದ್ರೆ, ಮೊದಲನೇ ಸಲ ಹೋಗಿದ್ದಾಗ ಬಂದಾರ, ನಮಗೆ ಅನುಗ್ರಹ ಮಾಡ್ಯಾರ, ಇಷ್ಟು ಗ್ರಂಥಗಳನ್ನ ಕೊಟ್ಟಾರ. ಯಾಕೆ? ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ, ನಮ್ಮ ಮೇಲೆ ದಯಾ ಅಷ್ಟು ಅನುಗ್ರಹ ಮಾಡಿ ಕರ್ಮಭೂಮಿ ಅವತೀರ್ಣಾನ. ನೋಡ್ರಿ, ಸರಿಯಾಗಿ ನಾವು ನೆನಪಿಟ್ಕೋಬೇಕು. ಕರ್ಮಭೂಮಿ ಮಧ್ಯೇಪಿ ಕರ್ಮಭೂಮಿ ಭಾರತ ನಾಮಖಂಡೇ. ಕರ್ಮಭೂಮಿ ಭಾರತ ದೇಶ ಒಂದೇ, ಇನ್ಯಾವ ದೇಶ ಅಲ್ಲ. ಆದ್ರಿಂದ ಕರ್ಮಭೂಮಿ ಅವತೀರ್ಣಾನ ರಾಯರ ಮಾತು. ಅದ್ರ ಮೇಲೆ ವಚನ ಕೊಡ್ಬೇಕು ನಾವು. ನಮ್ಮ ದೇಶ ಬಿಟ್ಟು ಎಲ್ಲೂ ಹೋಗಬಾರ್ದು. ಏನೇನು ಮಾಡೋ ಇದ್ರು ಇಲ್ಲೇ ಕರ್ಮಗಳನ್ನು ಮಾಡ್ಬೇಕು. ಹಾಗಾಗಿ ಕರ್ಮಭೂಮಿ ಅವತೀರ್ಣಾನ ತಥಾ ಅವತೀರ್ಯ ಸಕಲ ಸಚ್ಚಾಸ್ತ್ರ ಕರ್ತೃಣ. ಎಲ್ಲ ಸಚ್ಚಾಸ್ತ್ರಗಳನ್ನ ರಚನೆ ಮಾಡಿದವರು. ಎಷ್ಟು ಗ್ರಂಥಗಳು ಶ್ರೀಮದಾಚಾರ್ಯ ರಚನೆ ಮಾಡಿದ್ರು. ಪ್ರಕರಣ ಗ್ರಂಥಗಳು, ಪ್ರಮೇಯ ಗ್ರಂಥಗಳು, ಅವೆಲ್ಲವನ್ನು ಕೂಡ ಶ್ರೀಮದಾಚಾರ್ಯ ನಮಗೆ ಕೊಟ್ಟಿದ್ದಾರೆ. ಎಲ್ಲ ಉಪನಿಷತ್ತುಗಳಿಗೂ ಕೂಡ ಭಾಷ್ಯ, ಋಗ್ಭಾಷ್ಯ, ಆಮೇಲೆ ಎಷ್ಟು ಅದ್ಭುತವಾದ ಗ್ರಂಥಗಳನ್ನ ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ ಶ್ರೀಮದಾಚಾರ್ಯ. ಹೇಳಬೇಕಾಗಲ್ಲ, ನಿಮಗೆಲ್ಲ ಗೊತ್ತಿದೆ ಎಲ್ಲ ಗ್ರಂಥಗಳು. ಸರ್ವ ದುರ್ಮತ ಭಂಜಕಾನ, ಎಲ್ಲಾ ದುರ್ಮತಗಳನ್ನು ಭಂಜನೆ ಮಾಡಿದವರು, ಖಂಡನೆ ಮಾಡಿದವರು, ಸರಿಯಾಗಿ ಅರ್ಥವನ್ನು ತಿಳಿಸಿಕೊಟ್ಟವರು ವಾಯುದೇವರು. ಅಷ್ಟೇ ಅಲ್ಲದೆ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನ. ಯಾವಾಗೋ ನಡುವು ಬಂದಿದ್ದಲ್ಲ ಇದು ವೈಷ್ಣವ ಸಿದ್ಧಾಂತ. ಇದು ಅನಾದಿ ಕಾಲದಿಂದ ಇದ್ದದ್ದು. ಅದನ್ನ ಹೇಳ್ತಾರೆ ಅನಾದಿತಃ. ನಿಮ್ ವೈಷ್ಣವ ಸಿದ್ಧಾಂತ ಯಾವಾಗ ಬಂದಿದ್ದು? ಅನಾದಿ. ಅನಾದಿ ಅಂದ್ರೆ ಅದಕ್ಕೆ ಮೊದಲಿಲ್ಲ ಅಂದ್ರೆ ಅಷ್ಟೇ. ಕೆಲವು ಜನ ಅನಾದಿ ಅಂತ ಉತ್ತರ ಕೊಟ್ರೆ ಸಿಟ್ಟ ಅವರಿಗೆ. ಎಲ್ಲದಕ್ಕೂ ಅನಾದಿ ಅಂತ ಅಂದ್ಬಿಡ್ತೀರಿ. ಹಂಗೆ ಮೊದಲಿಲ್ಲದೆ ಅದನ್ನು ಹೇಗಿರ್ತದೆ? ಇರ್ತದೆ. ನಿಮಗೆ ಗೊತ್ತಿಲ್ಲ ಅಂತ ಮಾತ್ರ ಇರೋದಿಲ್ವಾ? ಅನಾದಿ ಕಾಲದಿಂದ ಎಷ್ಟೋ ಅವ ಅನಾದಿ ಪದಾರ್ಥಗಳು.
ಇವೊಂದು ದೃಷ್ಟಾಂತ ಹೇಳ್ತೀನಿ ನಿಮಗೆ. ಇವತ್ತು ಯಾವುದೋ ನಿಮಗೆ ಒಬ್ಬ ಮನುಷ್ಯ ಸೃಷ್ಟಿ ಮಾಡಿದ ಹೊಸ ಪದಾರ್ಥ, ಹಿಂದೆಂದೂ ಮಾಡದೇ ಇರುವ ಒಂದು ಹೊಸ ಪದಾರ್ಥವನ್ನು ಒಬ್ಬ ವ್ಯಕ್ತಿ ಸೃಷ್ಟಿ ಮಾಡಿದ ಅಂತ ಇಟ್ಕೊಳ್ರಿ. ಅಂದ್ರೆ ದೇವರೇ ಅವನ ಕೈಲಿ ಸೃಷ್ಟಿ ಮಾಡ್ತಿದ್ದಾನೆ ಅಂತ. ಅಂದರೆ ಇಲ್ಲಿ ತನಕ ಆ ಪದಾರ್ಥ ಇದ್ದಿರ್ಲಿಲ್ಲ, ಹೌದಾ? ಅಂದ್ರೆ ಏನಂತಾಯ್ತು? ಅದರ ಪ್ರಾಗಭಾವ ಇತ್ತು. ಪ್ರಾಗಭಾವ ಅಂತ ಏನ್ ಬೇಕೋ ಮತ್ತೆ ಈಗ ಅದೇ ಹೇಳಲಿಕ್ಕಾಗೋದಿಲ್ಲ. ಅದರ ಮೊದಲು ಇಲ್ಲದೆ ಇರುವಿಕೆ ಅಂತ ಅರ್ಥ ಪ್ರಾಗಭಾವ ಅಂದ್ರೆ. ಅದು ಅನಾದಿ. ಯಾವುದೋ ಒಂದು ಪದಾರ್ಥ ಹುಟ್ಟಿತು, ಅದು ಇಲ್ಲ ಎಂಬುದು ಅನಾದಿ ಕಾಲದಿಂದ ಇತ್ತು. ಅದು ಹುಟ್ಟಿದ ಮೇಲೆ ಅದು ಇಲ್ಲ ಎಂಬುದು ಸತ್ತೋಯ್ತು. ಒಂದು ಯಾವುದೋ ಒಂದು ಸಣ್ಣ ಗಡಿಗೆ, ಭಾರಿ ಅದ್ಭುತವಾದ ಬಂಗಾರದ ಗಡಿಗೆ, ಚಿಕ್ಕದು ಬಂಗಾರದ್ದು, ನಾನಾ ತರದ ಅದರೊಳಗೆ ಮಹಿಮೆಗಳೆಲ್ಲ ತುಂಬಿದೆ. ಅಂತ ಪದಾರ್ಥನ ಒಬ್ಬ ವ್ಯಕ್ತಿ ಸೃಷ್ಟಿ ಮಾಡಿದ ಅಂತ ಇಟ್ಕೊಂಡು, ಅದ್ಭುತವಾದ ಪದಾರ್ಥ. ಅದು ಹಿಂದಿಲ್ಲ ಎಂಬುದು ಅನಾದಿ. ಅದು ಹುಟ್ಟಿದ ಮೇಲೆ ಅದರ ಇಲ್ಲ ಎಂಬುದು ಸತ್ತೋಯ್ತು, ಅದರ ಪ್ರಾಗಭಾವ ಸತ್ತೋಯ್ತು. ಅನಾದಿ ಒಪ್ಪಬೇಕಲ್ಲ ನಾವಾಗಲೇ. ಪ್ರಾಗಭಾವಕ್ಕೆ ಹೆಂಗೆ ಅನಾದಿಯನ್ನು ಒಪ್ತೀವೋ ಹಾಗೆ ಎಲ್ಲ ಪದಾರ್ಥಗಳು ಅನಾದಿ ಆದಿ ಎಷ್ಟೋ ಅವ. ಅದು ಸತ್ಸಂಪ್ರದಾಯ. ಇದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಉಳಿತಕ್ಕಂಥದ್ದು. ಇದೆಂದೂ ಹೋಗೋದಿಲ್ಲ. ಇದು ಸನಾತನ ಧರ್ಮ. ಇದು ಅನಾದಿ ತತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ವೈಷ್ಣವ ಸಿದ್ಧಾಂತ. ಎಷ್ಟು ಚೆಂದಾಗಿರೋ ಸಿದ್ಧಾಂತ ಇದು. ವಾದರಾಜರು ನಮಗೆ ತಿಳಿಸಿಕೊಡ್ತಾರೆ. ಎಂಥ ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತ. ಆನಂದ ತೀರ್ಥ ಮತ ಮುಜ್ಜಿತ ದೋಷ ಜಾತಂ ಸ್ವಾನಂದದಾಯಿ ಶಿಥಿಲೀಕೃತ ಮತ್ತಮಾಯಿ ಮಾನೋಗಶೋಭಿ ಮಮ ದುರ್ಜನ ಪುಂಜತೋಭಿ ಏನೇ ಮತಿರಭೂತ್ ಕವಿತೋಲ್ಲಸದ್ಭೂ. ಅವರಂತಾರೆ ಆನಂದ ತೀರ್ಥ ಮತ ಮುಜ್ಜಿತ ದೋಷ ಜಾತಂ. ಯಾವ ದೋಷಗಳು ಇಲ್ಲ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥದಲ್ಲಿ. ಸ್ವಾನಂದದಾಯಿ ಸ್ವರೂಪಾನಂದವನ್ನು ಕೊಡ್ತಕ್ಕಂಥದ್ದು. ಶಿಥಿಲೀಕೃತ ಮತ್ತ ಮಾಯಿ ಮಾಯಾವಾದಿಗಳನ್ನ ಶಿಥಿಲ ಮಾಡತಕ್ಕಂಥದ್ದು. ಮಾನೋಗಶೋಭಿ ಪ್ರಮಾಣಗಳ ಪುಂಜ ನಮ್ಮ ಶ್ರೀಮದಾಚಾರ್ಯ ಶಾಸ್ತ್ರದಲ್ಲಿ ಇದೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಪ್ರತಿಯೊಂದು ಭಾಷ್ಯದಲ್ಲಾಗ್ಲಿ ಏನೇ ಪ್ರತಿಪಾದನೆ ಮಾಡಬೇಕಾದಾಗ ನಾನು ಹೇಳಿದ್ದು ಅಂತ ನಂಬಬೇಡಿ. ಪ್ರಮಾಣಗಳಿದೆ, ಪುರಾಣಗಳ ಪ್ರಮಾಣಗಳಿದೆ, ಇತಿಹಾಸಗಳ ಪ್ರಮಾಣ ಇದೆ, ವೇದ ಪ್ರಮಾಣ ಇದೆ. ಇನ್ನು ವೇದವನ್ನೇ ಪ್ರಮಾಣ ಅಂತ ಒಪ್ಪದಿದ್ದವ್ರಿಗೆ ಏನ್ ಹೇಳ್ಬೇಕು? ಅಂತವ್ರಿಗೆ ಹೇಳಬಾರ್ದು. ನಾಸ್ತಿಕರಿಗಲ್ಲ ಇದು, ಆಸ್ತಿಕರಿಗೆ ಈ ವಾದ. ಅಂದ ಮೇಲೆ ಅಂತಹ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದವರು ನಮ್ಮ ಮುಖ್ಯ ಪ್ರಾಣದೇವರು. ಅದಕ್ಕೆ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಜಾಣ ನೀನಗುವುದೋ ಮುಖ್ಯ ಪ್ರಾಣ ನೀನಗುವುದೋ ರಾಣಿ ಭಾರತಿ ರಮಣ ನಿನಗೆನೆ ಗಾನ ತ್ರಿಭುವನದೊಳಗೆ ಸರ್ವ ಪ್ರಾಣಿಗಳ ಹೃದಯದಲ್ಲಿ ಮುಖ್ಯ ಪ್ರಾಣನೆಂದೆನಿಸಿದೆಯು ಸ್ವಾಮಿ ಜಾಣ. ಧೀರಾ ನೀನಗುವುದೋ ವಾಯುಕುಮಾರ ನೀನಗುವುದೋ ಸಾರಿದವರ ಮನೋರಥಂಗಳ ಬಾರಿ ಬಾರಿಗೆ ಕೊಡುವೆನೆನುತ್ತಲಿ ಕ್ಷೀರ ನದಿ ತೀರದಲ್ಲಿ ನೆಲಸಿಗ ಮಾರುತಾವತಾರ ಹನುಮ ಜಾಣ. ಇತ್ತ ನೀನಗುವುದೋ ಬೆಟ್ಟವ ತಂದಿಟ್ಟವ ನೀನಗುವುದೋ. ಅನಂತ ಭಗವದ್ ರೂಪ ಕಾರ್ಯ ಸಾಧಕ. ಆ ಅರ್ಥವನ್ನು ಚಿಂತನೆ ಮಾಡಬಹುದು. ನಾ ಇಲ್ಲಿ ಕುಟ್ಟಿ ರೆಟ್ಟೆ ಹಿಡಿದ ಅಕ್ಷಕುಮಾರನ ಕುಟ್ಟಿ ದೈತ್ಯರ ಕೆಳಗಿ ಬೇಗದಿ ಸುಟ್ಟು ಲಂಕೆಯ ಸೀತೆ ಗುಂಗುರ ಕೊಟ್ಟ ಜಗಜ್ಜಟ್ಟಿ ಹನುಮ ಜಾಣ. ಚಂಡ ನೀನಗುವುದೋ ದುರಿತ ತಮ ಮಾರ್ತಾಂಡ ನೀನಗುವುದೋ ಕುಂಡಲಾಗಿ ಗಂಟೆ ಉಡಿಯಲಿ ಪೆಂಡನು ಪುರಕಾದ ನಂದದಿ ತಂಡ ತಂಡದಿ ಕೃಷ್ಣನಂಗ್ರಿ ಪುಂಡರೀಕಗೆ ಕೈಯ ಮುಗಿದ ಜಾಣ. ಇನ್ನ ಏನ್ ಮಾಡಿದ್ದಾರೆ ಶ್ರೀಮದಾಚಾರ್ಯರು?
ವೇದವ್ಯಾಸ ದೇವರ ಪೂಜೆಯನ್ನ ಮಾಡಿ ಮೋದದಿಂದ ಬಹು ವಾದಗಳಾಡಿ ಅಧಮ ಶಾಸ್ತ್ರಗಳ ಹೋಮವ ಮಾಡಿ ಸರ್ವ ದುರ್ಮತ ಪಂಚಕಾನ ಅಧಮ ಶಾಸ್ತ್ರಗಳ ಹೋಮವ ಮಾಡಿ ವಿಜಯ ವಿಠಲನ ಸೇವಕನೆನಿಸಿದೆ ಬಾರವೇ ಭಾರತಿ ರಮಣ ನಿನಗೆ ನಾ ಬಾರವೇ ಭಾರತಿ ರಮಣ ವೇದವ್ಯಾಸರ ಪೂಜೆಯ ಮಾಡಿ ಮೋದದಿಂದ ಬಹು ವಾದಗಳಾಡಿ ಅಧಮ ಶಾಸ್ತ್ರಗಳ ಹೋಮವ ಮಾಡಿ ಮುರಳಿಪು ವಿಜಯ ವಿಠಲನ ಸೇವೆ ಅರ್ಪಿಸಿದೆ ಬಾರವೇ ಭಾರತಿ ರಮಣ ಸರ್ವದುರ್ಮತ ಪಂಚಕಾನ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾನ ಮೊದಲು ಶ್ರೀಮದಾಚಾರ್ಯರು ಬೇಕಾದ ಜನರ ಖಂಡನ ಮಾಡಿದ್ದಾರೆ. ವಾದಿಸಿಂಹ ಮೊದಲಾದವರನ್ನ 15ನೇ ತರ್ಕದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರ ಜೊತೆ ವಾಕ್ಯಾರ್ಥ ನಡೀತದೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಕಲಭಾಷಣ ವಿಭೋಧಃ ಕವಿರಾಗಿ ಧನವದ್ಯ ಪದ್ಯವಾಗಿ ಅವಭಾಷಣ ಪ್ರಭಾವಿ ಭಗವಾನ್ ಪಾಲತಮೋಪಿ ದಿಗ್ಭವಾನ್ അതുപോലെ ಘಟ್ಟದಲ್ಲಿ ಈ ಮಾತನ್ನು ಹೇಳ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯ 8 ವರ್ಷಕ್ಕೆ 9 ವರ್ಷಕ್ಕೆ ಭಾರಿ ಸ್ವಾಧೀನಿಸಿದ್ರು. ಅವ್ರು 8-10 ವರ್ಷಕ್ಕೆ ಒಂದು ಕಾವ್ಯವನ್ನು ರಚನೆ ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯ. ಅದಕ್ಕೆ ಅರ್ಥ ಮಾಡಿಕೊಳ್ಳಕ್ಕೆ 80 ವರ್ಷದ ಪಂಡಿತರು ಒದ್ದಾಡ್ತಾ ಇದ್ದಾರೆ. ಅಷ್ಟು ಕಠಿಣ, ಅಷ್ಟು ಸಣ್ಣ ವಯಸ್ಸಲ್ಲಿ ಅವ್ರು ವಾಯುಸ್ಥಿತಿ ನೋಡಿದ್ರೆ ಹೇಗಿದೆ, ಅದು ಉಚ್ಚಾರಣೆ ಮಾಡೋದೇ ಕಷ್ಟ. ವಾಯುಸ್ಥಿತಿ ಬಂತು ಅಂದ್ರೆ ನಾವು ಶಾಸ್ತ್ರ ಓದಿ ಕಾಟಿ ಇಲ್ಲ, ಸ್ಪಷ್ಟ ಉಚ್ಚಾರಣೆ ಬರುತ್ತೆ. ಎಷ್ಟು ಕಷ್ಟ. ಉತ್ತಪ್ತ ಸುತ್ಕಟ ಬಿಟ್ಟು ಪ್ರಕಟ ಕಟ ಕಟ ಶ್ವಾನ ಸಂಘಟ ವಿದ್ಯುತ್ ಚೂಡಲಿಂಗ ಪ್ರಖರ ವಿಕಿರಣೋ ವಾದಿಗೆ ಬಾಧಿತ ಅಂಗ ಇಂಥ ಒಂದು ಶ್ಲೋಕಗಳು ಎಷ್ಟು ಶ್ಲೋಕಗಳಿದೆ. ಆ ಉಚ್ಚಾರಣೆ ಎಷ್ಟು ಅರ್ಥದ ವಾಯುಸ್ಥಿತಿ ಬಹಳ ಕಠಿಣ ಆದವರು. ಅಂತಹ ಪಾಂಡಿತ್ಯ ದೇವತಾ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯ ಅಭ್ಯಾಸ ಮಾಡಬೇಕು ಅಂತ ಅನ್ಕೊಂಡ್ರು. ಅದು ಶ್ರೀಮದಾಚಾರ್ಯರ ಕೀರ್ತಿ. ಅವರಿಗೆ ದೇವತಾ ಪಂಡಿತಾಚಾರ್ಯ ಮೊದಲಿಂದ ಅವರ ಪ್ರಾಪ್ತವಾದ ಬೇರೆ ಮತದ ಶಾಸ್ತ್ರದ ಮೇಲೆ ನಂಬಿಕೆನೇ ಇಲ್ಲ. ಅವರಿಗೆ ಎಷ್ಟೋ ಸಂಶಯಗಳು ಉಳಿದುಬಿಟ್ಟಿತ್ತು. ಶ್ರೀಮದಾಚಾರ್ಯರ ಹತ್ರ ಶಂಕರ ಪಂಡಿತರು ಅಂತ ಮಧ್ವಾ ತ್ರಿವಿಕ್ರಮ ಪಂಡಿತಾಚಾರ್ಯ ಸಂಬಂಧಿಗಳು. ಶ್ರೀಮದಾಚಾರ್ಯರ ಗ್ರಂಥಗಳನ್ನ ಲೈಬ್ರರಿ ರಕ್ಷಣೆ ಮಾಡ್ತಾ ಇದ್ರು. ಅವ್ರ ಹತ್ರ ಹೋಗಿ ರಾತ್ರಿ ಎಲ್ಲ ಗ್ರಂಥಗಳನ್ನು ಓದಿದ್ರೆ ಶ್ರೀಮದಾಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯ ಕಣ್ಣ ನೀರು ಬಂದಿರ್ತ ಆನಂದ ಆಗುತ್ತೆ. ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಮನಸ್ಸು ಹಗರ ಆಯ್ತು, ಆನಂದ ಆಯ್ತು. ಆದ್ರೂ ವಾಕ್ಯಾರ್ಥ ನಾನು ಮಾಡೋಲ್ಲ, ವಾಕ್ಯಾರ್ಥ ಮಾಡ್ತೀನಿ. ಯಾಕೆ ವಾಕ್ಯಾರ್ಥ ಮಾಡ್ತೀನಿ ಅಂದ್ರೆ ಓದ್ರೇನೆ ಇಷ್ಟ ಆನಂದ ಆಗ್ತಾ ಇದೆ ಶ್ರೀಮದಾಚಾರ್ಯ ಗ್ರಂಥಗಳನ್ನ. ಇನ್ನು ಅವ್ರ ಬಾಯಿಗೆ ಪ್ರತ್ಯಕ್ಷವಾಗಿ ಕೇಳಿದ್ರೆ ವೇದಗಳ ಉಪನಿಷತ್ತರ ಅರ್ಥವನ್ನ ಸರಿಯಾಗಿ ಅಂತೇಳಿ ವಾಕ್ಯಾರ್ಥ ಮಾಡಿದ್ದಾರೆ ಅಷ್ಟೇ ಹೊರತು 15 ದಿನ ಮಧ್ವಾಚಾರ್ಯ ತೋರಿಸಬೇಕು ಅಂತಲ್ಲ, ಅಥವಾ ತೋರಿಸಲಿಕ್ಕೆ ಆಗೋದು ಇಲ್ಲ ಅವರಿಗೆ ಪಡಿತಾರೆ. ಆಮೇಲೆ ಸಪ್ತಾಹಕಾಲ ದಿನಾಂಕಿಯವರು ಬಾಲಕ ಪ್ರತಿಪಾದನವನ್ನು ಚಕ್ರಾಧಿಪತಿಯ ಆ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಸೋಲಿಸಿ ಮಧ್ವಾಚಾರ್ಯರು ಕಾವು ಮಠದಲ್ಲಿ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಹೋದಾಗ ನೀವೆಲ್ಲ ಕಾಣಬಹುದು. ಕಲ್ಲಿನ ಮೇಲೆ ಎಕ್ಕಿ ಮಠ ಅಂತಲ್ಲ, ಹತ್ರಕತೆ ಇದೆ ಮತ್ತೊಬ್ಬರ ಬಹಳ ಚೆನ್ನಾಗಿದ್ದಾರಲ್ಲ ಶ್ರೀಮದಾಚಾರ್ಯರು. ಆ ತುಳುನಾಡಲ್ಲೇ ಅವತಾರ ಮಾಡಿದ್ದವರು. ಎಂತ ಸುಂದರವಾದ ಪ್ರದೇಶಗಳೆಲ್ಲ. ಅಲ್ಲಿ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಕಾವು ಮಠದಲ್ಲಿ ಇವತ್ತು ನೋಡಬಹುದು. ಅದಕ್ಕೆ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನ ಪದ್ಮನಾಭರು ಅವರ ಪೂರ್ವಾಶ್ರಮದ ಹೆಸರು ಶೋಭನ ಭಟ್ಟರು. ಅವರು ಮಾಡಿಕೊಂಡಿದ್ದರು. ಅವರನ್ನು ಖಂಡನ ಮಾಡಿ ಮತ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿ
ಆ ಶೋಭನ ಭಟ್ಟರನ್ನ ಭದ್ರಾವತೇಶ್ವರನಾಗಿ ವೇದ ಪ್ರವಚನಾಚಾರ್ಯ ವಿಶ್ವಕ್ರಾಂತಿ ಪೂಜಿತ ಅಂತೇಳಿ ಅವರನ್ನು ಕೂಡ ತಮ್ಮ ಚೆನ್ನಾಗಿ ಸರಿಯಾದ ತತ್ವಜ್ಞಾನವನ್ನು ಉಪದೇಶ ಮಾಡಿ ಅವರೆಲ್ಲರಿಗೂ ಕೂಡ ಮೋಕ್ಷದ ಹಾದಿಯನ್ನು ತೋರಿಸಿದ ಆ ಮಧ್ವಾಚಾರ್ಯರು, ಆ ಮುಖ್ಯ ಪ್ರಾಣದೇವರು ನಮಗೆ ತೋರಿಸಬೇಕು ಅಂತ ಹೇಳ್ಬೋದು. ಅದಕ್ಕೆ ಸರ್ವ ದುರ್ಮತ ಭಂಜಕಾನ ಅನಾದಿತಃ ತತ್ಸಂಪ್ರದಾಯ ಪರಂಪರಾ ಪ್ರಾಕೃತಿ ಮತ್ತು ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನ ಮಾಡಿ ನಮ್ಮ ಮನಸ್ಸಲ್ಲೂ ಮಾಡಿ ಅಂತ ಕೇಳ್ಕೊಳ್ಬೇಕು. ಆ ಪ್ರತಿಷ್ಠಾಪನೆ ಮುಂದಿನ ನಾಳೆ